ಆಚಾರ್ಯ ಶ್ರೀ ಅಮೃತಚಂದ್ರಲಿಂಗ ಇಂದಿಗೆ ಸುಮಾರು 400 ವರ್ಷಗಳ ಪೂರ್ವದಲ್ಲಿ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಹೆಸರಿನ ಚರಣಾನುಯೋಗ ಪ್ರಧಾನ ಗ್ರಂಥದ ರಚನೆ ಮಾಡಿದ್ದರು. ಅದರ ಮೇಲೆ 300 ವರ್ಷಗಳ ಪೂರ್ವದೊಳಗ ಪಂಡಿತ್ ತೋಡರಮಲ್ಲರ ಭಾಷಾ ಟೀಕೆ ರಚನೆ ಮಾಡ್ತಾ ಕಾರ್ಯಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ಇನ್ನೋರ್ವ ಜ್ಞಾನಿ ಪುರುಷ ದೌಲತರಾಮ್ ಕಾಸ್ಲಿವಾಲನವರು ಪೂರ್ಣ ಮಾಡಿ ಕೃತಿ ಸಮಗ್ರ ರೂಪದಿಂದ ಲಕ್ಷಿಸುವಲ್ಲಿ ಸಹಕರಿಸಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರದೊಳಗ 159ನೇ ಶ್ಲೋಕ ನಡೀತಾ ಇದೆ. ವಾಗ್ಭುಕ್ತೇನಾಸ್ತ್ಯನೃತಂ ನ ಸಮಸ್ತಾದಾನವಿರಹಿತಸ್ತೇಯಂ ನ ಬ್ರಹ್ಮಮೈಥುನಮುಚಃ ಸಂಗೋ ನಾಗ್ಯೇಯಮೋಕ್ಷಸ್ಯ. ಟೀಕೆ ವಚನ ನಡೆದಿದೆ. ವಾಗ್ಭುಕ್ತೆ ಅನೃತಂ ನಾಸ್ತಿ ಸಮಸ್ತಾದಾನವಿರಹಿತಃ ಸ್ಥೇಯಂ ನಾಸ್ತಿ ಮೈಥುನಮುಚಃ ಅಬ್ರಹ್ಮ ನಾಸ್ತಿ ಅಂಗೇ ಅಪಿ ಅಮೂರ್ಛಸ್ಯ ಸಂಗಃ ನಾಸ್ತಿ. ಉಪವಾಸ ಧಾರಣ ಮಾಡಿದ ಪುರುಷನಿಗೆ ವಚನಗುಪ್ತಿಯ ಪಾಲನೆ ಇರುವುದರಿಂದ ಸತ್ಯ ಮಹಾವ್ರತದ ಪಾಲನೆಯಾಗುತ್ತದೆ. ಕೊಡದಿರುವಂಥ ಸಮಸ್ತ ವಸ್ತುಗಳ ಗ್ರಹಣ ಮಾಡುವುದರ ತ್ಯಾಗವಿರುವುದರಿಂದ ಅಚೌರ್ಯ ಮಹಾವ್ರತದ ಪಾಲನೆಯಾಗುತ್ತದೆ. ಸಂಪೂರ್ಣ ಮೈಥುನ ಕರ್ಮದ ತ್ಯಾಗವಿರುವುದರಿಂದ ಬ್ರಹ್ಮಚರ್ಯ ಮಹಾವ್ರತದ ಪಾಲನೆಯಾಗುತ್ತದೆ. ಮತ್ತು ಶರೀರದಲ್ಲಿಯೇ ಮಮತೆಯ ಪರಿಣಾಮವಿಲ್ಲದಿರುವುದರಿಂದ ಪರಿಗ್ರಹ ತ್ಯಾಗ ಮಹಾವ್ರತದ ಪಾಲನೆಯೂ ಕೂಡ ಆಗುತ್ತದೆ. ಈ ಪ್ರಕಾರ 4 ಮಹಾವ್ರತಗಳ ಪಾಲನೆಯು ಉಪವಾಸದಲ್ಲಿ ಆಗಿ ಹೋಗುತ್ತದೆ. ಶ್ರಾವಕನಿಗೆ ಕೂಡ ಮಹಾವ್ರತವಿದೆ ಮತ್ತು ಮುನಿಗಳಿಗೆ ಕೂಡ ಮಹಾವ್ರತವಿದೆ ಎಂದ ಮೇಲೆ ಅವೆರಡರಲ್ಲಿ ಯಾವ ಅಂತರವಿದೆ ಎಂಬ ಪ್ರಶ್ನೆ, ಅದರ ಉತ್ತರ ಸ್ವರೂಪವಾಗಿ ಮುಂದಿನ ಶ್ಲೋಕ ಹೇಳವರಿದ್ದಾರೆ. ಇದರದ್ದು ಒಂದು ಸ್ವಲ್ಪ ಚರ್ಚೆ ಮಾಡಿಕೊಂಡು ಹೋಗೋಣ. ಹಿಂದಿನ ಶ್ಲೋಕದೊಳಗ ಉಪವಾಸದೊಳಗೆ ವಿಶೇಷವಾಗಿ ಅಹಿಂಸೆಯ ಪಾಲನೆ ಆಗ್ತಿದೆ ಅನ್ನುವಂಥದ್ದನ್ನು ಹೇಳಿದ್ದರು. ಈ ಶ್ಲೋಕದಲ್ಲಿ 4 ಮಹಾವ್ರತಗಳು ಆಗ್ತವೆ ಅಂಥೇಳಿ ಹೇಳಿದರು. ಅಂದ್ರೆ ಅವೇನು ಉಪವಾಸ ಧಾರಣ ಮಾಡಿದಾನೆ ಆ ಸಮಯದೊಳಗೆ ಸಾಕ್ಷಾತ್ ಆ ಮುನಿನೇ ಇದ್ದಾನೆ. ಅರೆ ಶರೀರದೊಳಗೆ ಮಮತೆಯ ಪರಿಣಾಮ ಇಲ್ಲಂದ ಮೇಲೆ ಅವನಿಗೆ ಪರಿಗ್ರಹ ಇಲ್ಲ. ಅದನ್ನೇ ತತ್ವಾರ್ಥ ಸೂತ್ರಕಾರರ ಮೂರ್ಛಾ ಪರಿಗ್ರಹ ಅಂಥೇಳಿ ಹೇಳಿದ್ದಾರೆ. ಯಾವುದರೊಳಗ? ಒಂದು ಶರೀರದೊಳಗೆ ಏನು ಮೂರ್ಛೆ ಇದೆ ಅದುವೇ ಜೀವದ ಸಲುವಾಗಿ ಪರಿಗ್ರಹ ಇದೆ. ಅನ್ಯ ಪದಾರ್ಥಗಳ ಇರಲಿ ಅಥವಾ ಇಲ್ಲದೇ ಇರಲಿ, ಯಾವುದೇ ಕಾರಣದಿಂದ ಇಲ್ಲದೇ ಇರಲಿ, ಯಾವುದೇ ಕಾರಣದಿಂದ ಪರಾಧೀನತೆಯಿಂದ ಇರಲಿ ಅಥವಾ ಸ್ವಾಧೀನತೆಯಿಂದ ಇರಲಿ, ಅವೇನು ಪರಿಗ್ರಹ ಅಲ್ಲವೇ ಅಲ್ಲ. ಪರಿಗ್ರಹದ ವ್ಯಾಖ್ಯಾನ ಏನಿದೆ ಅಲ್ಲಿ ಕೇವಲ ತತ್ವಾರ್ಥ ಸೂತ್ರಕಾರರ ಮೂರ್ಛಾ ಅರ್ಥಾತ್ ಮಮತೆಯ ಪರಿಣಾಮ ಏನಿದೆ ಅದು ಪರಿಗ್ರಹ. ಇಷ್ಟು ಸೂತ್ರದ ಅರ್ಥ ಇದೆ. ಆದರೆ ಇಲ್ಲಿ ಅಮೃತಚಂದ್ರಾಚಾರ್ಯ ದೇವರ ಶ್ಲೋಕದೊಳಗನ್ನ ಹೇಳಿದರು. ಏನು ಹೇಳಿದರು? ಕೊನೆಯ ಶಬ್ದ ನೋಡ್ರಿ.
ಸಂಗೋ ನ ಅಂಗೇ ಅಪಿ ಮೂರ್ಛಸ್ಯ. ಸಂಘ ಸಂಯೋಗದೊಳಗಿದೆ, ಸಂಗತಿಯೊಳಗಿದೆ ಏನ ಅಂಗ ಶರೀರ. ಆದ್ರೆ ನ ಇಲ್ಲ, ಅವರಿಗೆ ಏನಿಲ್ಲ. ಅದು ಇದ್ರೂ ಕೂಡ ಶರೀರ ಸಂಘದೊಳಗೆ ಇದ್ರೂ ಕೂಡ, ಅವರ ಜೊತೆಗಿದ್ರೂ ಕೂಡ ಮೂರ್ಛೆ ಇಲ್ಲ. ಪರಿಗ್ರಹದ ತ್ಯಾಗ ಅಥವಾ ಮೂರ್ಛಾ ಪರಿಗ್ರಹ ಅನ್ನುವುದರದ ಸ್ಪಷ್ಟ ನಮಗ ಜ್ಞಾನ ಆಗಬೇಕು. ಅಲ್ಲಿ ಉಮಾಸ್ವಾಮಿ ಆಚಾರ್ಯರ ಸೂತ್ರದ ಅರ್ಥ ಏನ? ಮಮತೆಯ ಪರಿಣಾಮ ಏನಿದೆ ಅದುವೇ ಪರಿಗ್ರಹ. ಅಷ್ಟು ಹೇಳಿದ್ರೆ ಸಾಕಿತ್ರಿ ಅವಾಗ 2000 ವರ್ಷದ ಹಿಂದೆ. 1000 ವರ್ಷ ಕಳೆದ ನಂತರ ಶರೀರದೊಳಗಿನ ಮೂರ್ಛಾ ಏನಿದೆ ಅದುವೇ ಪರಿಗ್ರಹ ಇದೆ. ಇಷ್ಟ ಬಿಡಿಸಿ ಹೇಳಬೇಕಾಯ್ತು. ಆವಾಗ ಸಾಕಿತ್ತು ಅಷ್ಟೆ. ಮಮತೆಯ ಪರಿಣಾಮ ಏನಿದೆ ಅದುವೇ ಮೂರ್ಛೆ ಇದೆ. ಯಾವುದರೊಳಗ ಅನ್ನೋ ಮಾತಿಲ್ಲ. ಆದ್ರೆ ಶರೀರದೊಳಗೆ ಅನ್ನುವುದನ್ನು ಈ ಜೀವ ತಿಳಿಯುವುದರಿಂದ ವಂಚಿತ ಆಗ್ತಾ ಉಳಿದ ಕಾಲ ಕಳೆದ ಹಾಗೆ ಬುದ್ಧಿಯ ಸ್ಥೂಲತೆಯಿಂದ ಪದಾರ್ಥಗಳ ಮಮತೆಯನ್ನು ಬಿಟ್ಟು ಪರಿಗ್ರಹದ ತ್ಯಾಗ ಮಾಡಿದೇನು ಅಂತ ಹೇಳಿ ತಿಳ್ಕೊಳ್ಳಿಕ್ಕತ್ತ. ಆಗ ಅಮೃತ ಚಂದ್ರಾಚಾರ್ಯರಿಗೆ ಹೇಳಬೇಕಾಗಿ ಬಂತು. ಏನ? ಶರೀರದ ಕುರಿತಾಗಿ ಏನು ಮೂರ್ಛೆ ಇದೆಯಲ್ಲ, ಮಮತೆ ಇದೆಯಲ್ಲ, ಅದುವೇ ಪರಿಗ್ರಹ. ಪದಾರ್ಥದ ಕುರಿತು ಮಮತೆಗೆ ಕಾರಣ ಇದುವೇ ಇದೆಯಲ್ಲ, ಪದಾರ್ಥಗಳ ಯಾವೆಲ್ಲ ಅದಾವಲ್ಲ ಅವುಗಳ ಕುರಿತಾಗಿ ಮಮತೆ ಉತ್ಪನ್ನ ಆಗಬೇಕಾದ್ರೆ ಕಾರಣ ಏನ? ಶರೀರದೊಳಗೆ ಮಮತೆ ಇರುವುದು ಒಂದೇ ಒಂದು. ನೋಡ್ರಿ, ವ್ರತಗಳದ್ದು ಪರಂಪರೆ ಅಥವಾ ವ್ರತಗಳದ್ದು ಕ್ರಮ ಅಹಿಂಸೆಯಿಂದ ಆರಂಭ ಆಗಿ ಅಪರಿಗ್ರಹಕ್ಕೆ ಕೊನೆಯಾಗ್ತದೆ. ಧರ್ಮದ ಲಕ್ಷಣಗಳನ್ನು ಹೇಳುವ ವೇಳೆದೊಳಗ ಕ್ಷಮೆಯಿಂದ ಆರಂಭ ಆಗಿ ಬ್ರಹ್ಮಚರ್ಯಕ್ಕೆ ಪೂರ್ಣ. ಸ್ವಲ್ಪ ಅವುಗಳಲ್ಲಿ ಇಳಿದು ವಿಚಾರ ಮಾಡಿದ ನಂತರ ಎಂಥ ಸುಂದರ ಕ್ರಮ ಇದೆ. ಯಾವುದರ ಆಧಾರದಿಂದ ಯಾವುದರ ಪೂರ್ಣತೆ ಆಗ್ತಿದೆ. ಕ್ಷಮೆಯ ಆಧಾರದಿಂದ ಬ್ರಹ್ಮಚರ್ಯ, ಅಹಿಂಸೆಯ ಆಧಾರದಿಂದ ಅಪರಿಗ್ರಹ. ಏನಿದೆ? ಅಹಿಂಸೆ ಅರ್ಥಾತ್ ಜ್ಞಾನ ದರ್ಶನ ಸ್ವಭಾವಿಯಾದಂಥ ಚೈತನ್ಯ ಸ್ವರೂಪದ ಆತ್ಮನಲ್ಲಿ ರಾಗಾದಿ ವಿಕಾರಿ ಭಾವಗಳ ಉತ್ಪನ್ನ ಆಗದೆ ಇರುವುದೇ ಅಹಿಂಸೆ ಇದೆ. ಹಾಗಾದ್ರೆ ಅದನ್ನು ತಿಳಿಸಿ ಹೇಳ್ತಾ ಸತ್ಯ, ಅಚೌರ್ಯ, ಅಬ್ರಹ್ಮಗಳನ್ನು ನಡುವೆ ಸ್ವೀಕಾರ ಮಾಡಿ ಕೊನೆಗೆ ಅಪರಿಗ್ರಹ ಹೇಳಿದರು. ನೋಡ್ರಿ, ಚೈತನ್ಯ ಸ್ವರೂಪಿಯಾದಂಥ ಕೇವಲ ಒಂದು ಜ್ಞಾನದರ್ಶನ ಸ್ವಭಾವಿಯಾದಂಥ ಅರೂಪಿ ಮಹಾಪದಾರ್ಥ ಆತ್ಮನಲ್ಲಿ ರಾಗದ್ವೇಷಾದಿ ವಿಕಾರಿ ಭಾವಗಳ ಉತ್ಪನ್ನ ಆಗುವುದೇ ಹಿಂಸೆ ಅಂಥೇಳಿ ಹೇಳಿದರು. ಅದನ್ನು ಬೆಳೆಸ್ತಾ ಅದನ್ನು ತಿಳಿಸಿಕೊಡ್ತಾ ಅದೇ ಹಿಂಸೆಯನ್ನು ಛೇದಿಸ್ತಾ ಕೊನೆಗೇನು ಹೇಳಿದರು? ಶರೀರದ ಕುರಿತಾಗಿ ಮಮತೆಯ ಪರಿಣಾಮ ಏನಿದೆ ಅದುವೇ ಈ ರಾಗದ್ವೇಷಗಳ ಉತ್ಪತ್ತಿಗೆ ಆಧಾರ. ರಾಗದ್ವೇಷ ಅಂದರೆ ಅಥವಾ ವಿಕಾರಿ ಪರಿಣಾಮ ಸ್ಪಷ್ಟ ಹೇಳಿದರು. ಮೊದಲು ಹೇಳಿದರು ಆತ್ಮನಲ್ಲಿ, ಅರೂಪಿ ಚಿನ್ಮಾತ್ರ ಸ್ವಭಾವಿಯಾದಂಥ ಆತ್ಮನಲ್ಲಿ ಆ ಜ್ಞಾನದರ್ಶನವಲ್ಲದ
ಶೇಷಾಮೇ ಬಾಹಿರ ಭಾವ ಅಂತೇಳಿ ಹೇಳಿದ್ರಲ್ಲ ಅಷ್ಟಭಾವದಲ್ಲಿ ಏನ ಏವೋಮಿ ಸಸ್ಸದೋ ಅಪ್ಪ ಮೇ ನಾನು ಏಗೋ ಏಕ್ ಏನ ಶಾಶ್ವತ ಶಾಶ್ವತ ಆತ್ಮ ಲಕ್ಷಣೇನ ನಾನದಂಸನಲ್ಲ. ಅದನ್ನು ಹೊರತುಪಡಿಸಿ ಆತ್ಮನಲ್ಲಿ ಯಾವ್ಯಾವ ಭಾವಗಳು ಆಗ್ತವೆಯೋ ಅವೆಲ್ಲ ಸಂಯೋಗಿ ಭಾವ. ಸಂಯೋಗಿ ಭಾವ ಸಂಯೋಗಿ ಭಾವ ಅರ್ಥಾತ್ ಏನ ಸ್ವಭಾವದಿಂದ ಭಿನ್ನ ಇದ್ದಾವೆ, ಜೊತೆಯಲ್ಲಿ ಇದ್ದಾವೆ, ಬಿಟ್ಟು ಹೋಗ್ತವೆ. ಭಾಳ ಅದ್ಭುತ ರೀ. ಕುಂದರ ಪ್ರತಿಭಾ ಜೀವವನ್ನು ಯಾವ ಅಮಾರ್ಗ ಇದೆ, ಅಪದಭೂತ ಮಾರ್ಗ ಇದೆ, ಅದರಿಂದ ಬಿಡಿಸಿ ಸ್ವಪದದೊಳಗೆ ವಿರಾಜಮಾನಗೊಳಿಸುವಂಥ ಒಂದು ಕಲೆ ಅವರಿಗೆ ಸ್ವಾಭಾವಿಕವಾಗಿ ಹಸ್ತಗತ ಆದಂತೆ ಇತ್ತು. ಇಲ್ಲಿ ವ್ರತಗಳ ಪರಂಪರೆಯೊಳಗೆ ಮೊದಲನೇದ್ದ ಅಥವಾ ಸರ್ವಥಾ ಸಾರ್ವಕಾಲಿಕ ಒಂದು ಅಹಿಂಸೆನೇ ವ್ರತ ಇದೆ, ಅಹಿಂಸೆನೇ ಧರ್ಮ ಇದೆ. ಆ ಅಹಿಂಸೆಗೆ ಬಾಧಕ ಯಾವುದಿದೆ, ಅದುವೇ ದೇಹದ ಮಮತೆ. ಅಹಿಂಸೆಗೆ ಬಾಧೆ ಮಾಡುವಂಥದ್ದು ಯಾವುದಿದೆ, ಅದು ದೇಹದ ಕುರಿತಾಗಿರುವಂಥ. ಅರ್ಥಾತ್ ಅಹಿಂಸೆ ಬಿಟ್ಟು ಹೋಗಿ ಹಿಂಸಾರೂಪದ ಪರಿಣಾಮಗಳಾಗುವುದಕ್ಕ ಆಧಾರ ದೇಹದ ಕುರಿತಾಗಿರುವ ಮಮತೆ. ಮಮತೆ ಅಂತಂದ್ರೆ ಏನು? ಪ್ರೀತಿ. ಮಮತೆ ಅಂತಂದ್ರೆ ಏನು? ಮಮತೆ ಅಂತಂದ್ರೆ ಏನ? ಮಮತೆ ಅದ ನಾನು, ಮಮ ನಾನು. ಈ ದೇಹ ಬುದ್ಧಿಯನ್ನ ದೇಹದ ಸ್ವರೂಪ ಮತ್ತು ಆತ್ಮನ ಸ್ವರೂಪಗಳ ದೀರ್ಘ ಪರಿಚಯದ ಮೂಲಕ ಕ್ರಮಕ್ರಮದಿಂದ ಕತ್ತರಿಸಿ ಹಾಕಬಹುದಾಗಿದೆ. ಪರಿಚಯ ಇಲ್ಲದ ಯಾವುದರ ಪರಿಚಯ? ದೇಹದ ಮತ್ತು ಆತ್ಮ ಎರಡರದ್ದು ಪರಿಚಯ ಶಾಬ್ದಿಕವಾಗಿ ಅಲ್ಲ, ದೀರ್ಘ ಪರಿಚಯ ಅರ್ಥಾತ್ ಜ್ಞಾನದ ಮೇಲೆ ಸತತ ಅಭ್ಯಾಸ, ಅದರದ ಸಂಸ್ಕಾರ. ಅದೇ ಪರಿಚಯದವರ, ಪದಾರೂಢರ, ಮಹಿಮಾವಂತರ ಧರ್ಮಾತ್ಮರು ಕೂಡ ದೇಹ ಬಿಟ್ಟು ಹೊರಟು ಹೋದದ್ದನ್ನು ಕೇಳಿದೆವು, ದಿನ ಕೇಳ್ತಾ ಇದ್ದೇವೆ. ಆದರೂ ಕೂಡ ದೇಹದಿಂದ ಜೀವ ಭಿನ್ನ ಇರುವುದರಿಂದ ಏನೇ ಮಾಡಿದರನು ದೇಹದ ಜೊತೆಗೆ ಜೀವನಿಗೆ ಶಾಶ್ವತವಾಗಿ ಉಳಿಯಲಿಕ್ಕೆ ಬರುವುದಿಲ್ಲ. ಇದರ ನಿರ್ಣಯ ಎಷ್ಟು ಸಾವಿನ ಸುದ್ದಿಗಳನ್ನು ಕೇಳಿದ ಮೇಲೆ ನಮಗಾಗಿದೆ ಅಥವಾ ನೋಡಿದ ಮೇಲೆ ಆಗಿದೆ ಹೇಳಿ. ಒಳಗೆ ನೋಡೋದರೆ ಸಂಸಾರ ಭಯಾನಕ ಇದೆ. ಅರ್ಥಾತ್ ಸಂಸಾರದ ಆಧಾರ ಬೀಜರೂಪದ ಯಾವ ದೇಹ ಬುದ್ಧಿ ಇದೆಯಲ್ಲ, ಅದು ಅತ್ಯಂತ ಕಠೋರ ಇದೆ. ಅದನ್ನು ಕತ್ತರಿಸಿ ಹಾಕೋದು ಯಾವ ಆಯುಧದಿಂದನೂ ಸಾಧ್ಯ ಆಗ್ತಾ ಇಲ್ಲ. ತತ್ವಜ್ಞಾನದ ಆಯುಧದಿಂದನೂ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ತತ್ವಜ್ಞಾನ ಅನೇಕ ದಶಕಗಳಿಂದ ಮಾಡ್ಕೊಳ್ತಾ ಇದ್ದೇವಲ್ಲ, ಅದರ ತತ್ವದ ಜ್ಞಾನ ಮಾಡಿಕೊಳ್ಳಿಲ್ಲ, ತತ್ವದ ವಾಚನ ಮಾಡಿದೆ. ತತ್ವ ಅದರ ಜೀವಕ್ಕ ಜೀವದ್ದೇ ಆದಂಥ ತನ ಇದೆ. ದೇಹಕ್ಕ ದೇಹದ ನೋಡ್ರಿ ನಿಜವಾಗಿನ ಸ್ವರೂಪ ಇಷ್ಟ ಅದ್ಭುತ ಇದೆ. ಅನಂತ ಪರಮಾಣುಗಳ್ರಿ, ಪರಮ ಸ್ವತಂತ್ರ.
ಪರಮ ಸ್ವತಂತ್ರ. ಯಾವುದರ ಪರಿಣಮನವನ್ನು, ಯಾವ ಪರಮಾಣುವಿನ ಪರಿಣಮನವನ್ನು, ಎಲ್ಲಿದ ದೇಹದೊಳಗಿರುವಂಥದ್ದು ಎಲ್ಲ ಏನು ಏಕರೂಪವಾಗಿ ಪರಿಣಮನ ಮಾಡುವುದಿಲ್ಲರಿ. ಅವ ಮಾಡ್ತವೆ ಅಂದರೆ ಅನೇಕ ಪ್ರಕಾರದ ರೋಗ, ಅನೇಕ ಪ್ರಕಾರದ ವಿಕೃತಿ, ಅರ್ಥಾತ್ ಆಯಾ ಸ್ಥಾನದಲ್ಲಿ ಇರುವಂಥ ಪರಮಾಣುಗಳ ಪರಮ ಸ್ವತಂತ್ರ. ಯಾವೊಂದು ಪರಮಾಣುವಿನ ಅಥವಾ ಸಜಾತಿಯ ಅನೇಕ ಪರಮಾಣುಗಳ ಯಾವ ಪರಿಣಮನದ ದಿಕ್ಕು ಇದೆಯಲ್ಲ, ಅದನ್ನು ಯಾವ ಮೂರ್ಖ ತಜ್ಞ ತಿಳಿತಾ ಇದೆ, ಆ ಪರಿಣಮನದ ದಿಕ್ಕನ್ನು ಬದಲಿಸೋದು ಸಾಧ್ಯ ಇಲ್ಲ. ಮೂರ್ಖ ತಜ್ಞ ಸರ್ವಜ್ಞ ಭಗವಂತರ ಅನಂತ ಬಲಶಾಲಿ ಇದ್ದವರು ಕೂಡ ಬದಲಿಸೋದು ಸಾಧ್ಯ ಇಲ್ಲ. ಅಂದ ಮೇಲೆ ಈ ಮೂರ್ಖರ ಏನು ಬದಲಿ ಮಾಡೋದು ಸಾಧ್ಯ? ಆದ್ರೆ ಆ ಮೂರ್ಖರಿಗಿಂತ ಈ ಜೀವ ಮೂರ್ಖದಲ್ರಿ ಅಂಥೇಳಿ ಅವರ ಮೇಲೆ ವಿಶ್ವಾಸ, ಸರ್ವಜ್ಞ ಪ್ರಭುವಿನ ಮೇಲೆ ವಿಶ್ವಾಸ ಮಾಡಲಿಲ್ಲ. ಅವರ ಅನಂತ ವೀರ್ಯ ಸಂಪನ್ನ, ಆದರೆ ಅವರು ಒಂದೇ ಒಂದು ಸರಳವಾದಂಥ ಮಾತು ಹೇಳಿದ್ರು, ಸುಖಕರವಾದಂಥ ಸುಲಭ ಸ್ವಾಧೀನವಾದಂಥ ಮಾತು ಹೇಳಿದ್ರು. ಏನು? ಅದು ನಿನ್ನಿಂದ ಭಿನ್ನ ವಸ್ತು ಇದೆ, ಜಡ ಇದೆ. ಇಷ್ಟೇ ಅಲ್ಲ, ಸಂಯೋಗಿ ವಸ್ತು ಇದೆ. ಆ ಸಂಯೋಗಿ ವಸ್ತು ಅನ್ನುವಂಥ ಯಾವ ಶಬ್ದ ಇದೆಯಲ್ಲ, ಅದರದ ಮರ್ಮ ನಾವು ಎಷ್ಟು ತಿಳಿದೇವೆ, ಎಷ್ಟು ಯಾಕೆ ಧಾವಿಸ್ತೇವೆ, ಎಲ್ಲೆಲ್ಲೋ ಯಾಕೆ ಧಾವಿಸ್ತೇವೆ, ಎಷ್ಟೆಷ್ಟು ಪರಾಧೀನ. ಮೊದಲೇ ಇದನ್ನು ಉಳಿಸಿಕೊಳ್ಳಬೇಕನ್ನೋದು ಪರಾಧೀನ. ಅದಕ್ಕಿಂತ ಮೊದಲಿನ ಪರಾಧೀನ ಅಥವಾ ಮಹಾಭಾರ ಏನ? ಮಮ, ನಂದ, ನಾನು ಅನ್ನೋದು. ಹಾಗಾದ್ರೆ ಎಷ್ಟು ಪ್ರಕಾರದ ಪರಾಧೀನತೆಯಿಂದ ಎಷ್ಟು ಪ್ರಕಾರದ ದುಃಖ ಯೋಚನೆ ಮಾಡೋದ. ಈಗೇನು ಸಮಾಚಾರ ಹೇಳಿದೆ ಅದರಲ್ಲೇ ದೇಹ ಬುದ್ಧಿಯಿಂದ ದುಃಖ ಇದೆಯೋ ಅಥವಾ ಆ ತಜ್ಞರ ಮೂಲಕ ಘಡಿ ಘಡಿ ಹೇಳುವಂಥ ಮಾತಿನಿಂದ ದುಃಖ ಇದೆ? ವಿಚಾರ ಮಾಡೋದು. ಇಂಥ ಅವಸರ ಸಿಕ್ಕುವುದಿಲ್ಲರಿ. ಎಂಥದ್ದು ಎಂಥದ್ದು ದೇಹದ ಮೇಲಿನ ಮಮತೆ ಏನಿದೆ ಅದುವೇ ಪರಿಗ್ರಹ ಇದೆ. ಆ ಪರಿಗ್ರಹ ಪಂಚಪಾಪಗಳಲ್ಲಿ ಮಹಾಪಾಪ ಅನ್ನಿಸಿಕೊಳ್ಳುವಂಥದ್ದು ಇದೆ, ಮಹಾಪಾಪ ಸಂಜ್ಞೆಗೆ ಒಳಪಡುವಂಥದ್ದು. ನಾಲ್ಕು ತಿಂಗಳು ಆಸ್ಪತ್ರೆಯೊಳಗಿದ್ದ ನಂತರ ಕೂಡ ಕೊನೆಗೆ ದೇಹ ಬಿಟ್ಟದ್ದ ನಿಶ್ಚಿತ ಅಂಥೇಳಿ ಹೇಳಿದ್ರೆ ಅದರಿಂದ ನಮ್ಮಲ್ಲೇ ಏನು ವಿವೇಕ ಜಾಗೃತ ಆಗಬೇಕ್ರಿ. ಸರ್ವಜ್ಞ ಪ್ರಭುವಿನ ಮಹಿಮೆ ಬರಬೇಕು ಅಥವಾ ಬೇಡ್ರಿ, ಸಮಗ್ರ ರೂಪದಿಂದ ಬರಬೇಕು ಅಥವಾ ಬೇಡ್ರಿ. ಏನು ಆ ಜೀವದ ಕುರಿತಾಗಿದ್ದರೆ ಅಥವಾ ಆ ಜೀವವನ್ನು ಕಳ್ಕೊಂಡಿರುವಂಥವ್ರ ಕುರಿತಾಗಿ ಯಾವುದೋ ಪ್ರಕಾರದ ಸಹಾನುಭೂತಿ, ಇವು ಕರ್ತವ್ಯದ ಸರ್ವಜ್ಞ ಪ್ರಭುವಿನ ಮಹಿಮೆ ಬರೋದು ಕರ್ತವ್ಯ ಇದೆ ನಮ್ಮ ಸಲುವಾಗಿ. ದುಡ್ಡಿಗೇನು ಕೊರತಿಲ್ಲ, ಆದರ ಅನ್ನೋದಿದೆಯಲ್ಲ, ಅದು ಹೇಳ್ತಿದೆ ದುಡ್ಡಿಗೇನು ಬೆಲೆ ಇಲ್ಲ. ಅಲ್ಲೇ ತಕ್ಷಣಕ್ಕೆ ಆ ತಜ್ಞರನ್ನ ಏಕತ್ರಿತ ಮಾಡುವುದಕ್ಕೆ ಏನಲ್ಲಿ ಯಾವುದೇ ಪ್ರಕಾರದ ಏನಿಲ್ಲ, ಅಡಚಣೆ ಇಲ್ಲ. ಆದರ ಅಂದರೆ ಏನು? ಆ ತಜ್ಞರು ಏನು ಮಾಡೋ ಸಾಧ್ಯ ಇದೆ? ಏನೂ ಮಾಡೋ ಸಾಧ್ಯ ಇಲ್ಲ. ಆದ್ರೆ
ಆದರೆ ಈ ಜನರ ಮಾರ್ಗದೊಳಗೆ ಬಂದಿರುವಂಥ ಅಥವಾ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ಜೀವನಿಗೆ ಇಂಥ ಘಟನೆಗಳ ವಸ್ತು ಸ್ವರೂಪದ ನಿರ್ಣಯದೊಳಗೆ ಸಹಕಾರಿ ಆಗಲಿಲ್ಲ ಅಂತಂದ್ರೆ ನಮಗೆ ದೊರಕಿರುವಂಥ ಜನಶಾಸನ ಅದನ್ನು ನಾವೇ ಏನು ಮಾಡಿದ ಹಾಗೆ ಆಯಿತು, ಧಿಕ್ಕರಿಸಿದ ಹಾಗೆ ಆಯಿತು. ಅದರಿಂದ ಏನು ಕೆಲಸ ಆಗಲಿಲ್ಲ ಹೀಗೆ ಮಾತಲ್ಲ, ಅದನ್ನು ನಾವೇ ಧಿಕ್ಕರಿಸಿದೆವು. ವಸ್ತು ಸ್ವರೂಪ ಏನಿದೆ ಇಲ್ಲಿ ಬಹಳ ಅದ್ಭುತ ಮಾತು ಹೇಳಿದರು. ಕ್ಷಮೆಯಿಂದ ಆರಂಭವಾದಂಥ ಬ್ರಹ್ಮಚರ್ಯ, ಅಹಿಂಸೆಯಿಂದ ಆರಂಭವಾದಂಥ ಅಪರಿಗ್ರಹ. ಅಹಿಂಸೆಗೆ ಬೆಲೆ ಇದೆಯೋ ಅಪರಿಗ್ರಹಕ್ಕೆ ಬೆಲೆ ಇದೆ. ಅಹಿಂಸೆ ಯಾವುದರ ಆಧಾರದಿಂದ ಇದೆ, ಹಿಂಸೆಗೆ ಕಾರಣ ಯಾವುದ? ಹಿಂಸೆಗೆ ಕಾರಣ ಪರಿಗ್ರಹ. ಪರಿಗ್ರಹ ಅಂದ್ರೆ ಮನೆಯ ಧನ, ಪತ್ನಿ, ಪುತ್ರರು ಅಥವಾ ದೇಹ. ದೇಹೋ ಅಥವಾ ದೇಹಬುದ್ಧಿ. ಈ ದೇಹಬುದ್ಧಿ ಎಷ್ಟು ಜಟಿಲ ಇದೆ, ಎಷ್ಟು ಕಠಿಣ ಇದೆ ಅಂತಂದ್ರೆ ನಾನಾ ಪ್ರಕಾರದ ಅತ್ಯಂತ ಪರಾಧೀನ ಅವಸ್ಥೆಗಳನ್ನು ಬುದ್ಧಿಪೂರ್ವಕ ಸ್ವಯಂ ತನ್ನಲ್ಲೇ ಅನುಭವಿಸಿದರೂ ಕೂಡ ಸಮಯ ಕಳೆದ ನಂತರ ಅದು ವಿಸ್ಮರಣೆಗೆ ಪ್ರಾಪ್ತ ಆಗ್ತಿದೆಯಲ್ಲ, ಅದುವೇ ಈ ದೇಹಬುದ್ಧಿಯ ಜಟಿಲತೆಯ ಲಕ್ಷಣ ಇದೆ. ಎಂಥ ಅವಸ್ಥಾ ಈ ದೇಹದೊಳಗ ಆದ ನಂತರ ಸ್ವಯಂ ನಮಗೆ, ಇನ್ನೊಬ್ಬರಿಗಲ್ಲ, ನನಗೆ ಆದ ನಂತರ ಕಾಲಾಂತರದಿಂದ ಆ ಅವಸ್ಥೆಯನ್ನು ಮರೆತು ಬಿಡೋದೇನಿದೆ, ಇದುವೇ ಜಟಿಲತೆಯ, ದೇಹಬುದ್ಧಿಯ ಜಟಿಲತೆಯ ಲಕ್ಷಣ ಅಂಥೇಳಿ ಜ್ಞಾನಿಗಳು ಹೇಳಿದರು. ಜೀವದ ದುಃಖಮಯ ಸಂಸಾರದಿಂದ ಬಿಡುಗಡೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಬುದ್ಧಿಪೂರ್ವಕ ಅಸಹನೀಯವಾದಂಥ ದುಃಖಗಳ ತಲೆ ಮೇಲೆ ಬಂದು ಬಿದ್ದರೂ ಕೂಡ ಕಾಲಾಂತರದಿಂದ ಸ್ವಲ್ಪ ಅವುಗಳಿಂದ ಬಿಡುಗಡೆ ಸಿಕ್ತಿದೆ ಅಂಥೇಳಿ ಅಂದ್ರೆ ಇವು ಆ ದುಃಖವನ್ನು ಮರೆತು ಬಿಡ್ತಾನೆ. ರತ್ನಾಕರ ವರ್ಣಿ ಹೇಳ್ತಾನೆ, ದೇಹದೊಳಗೆ ಅಸಾಧ್ಯ ರೋಗ ಆಗಿರುವುದೊಳಗೆ ಧನಾದಿಗಳಿಂದ ಅತ್ಯಂತ ಹೀನ ದಶೆ, ಅರ್ಥಾತ್ ಧನಾದಿಗಳ ಇಲ್ಲದೇ ಇರುವಂಥ ದಶೆ, ದಾರಿದ್ರ್ಯವು ಬಂದ ಮೇಲೆ, ರೋಗ, ಅಸಾಧ್ಯ ರೋಗಗಳು ಬಂದ ಮೇಲೆ, ಪರಿವಾರದೊಳಗ ವಿಕೃತಿ ತಲೆದೋರಿದ ಮೇಲೆ ಬರುವಂಥ ವೈರಾಗ್ಯ, ಅವು ಸರಿ ಹೋದ ನಂತರ ಎಲ್ಲಿ ತಲೆ ಮರೆಸಿಕೊಂಡು ಹೋಗ್ತಿದೆಯೋ ಏನೋ, ಅವಾಗ ಕಾಣಿಸಿಕೊಳ್ಳುವಂಥ ವೈರಾಗ್ಯ ಅದು ಸ್ವಲ್ಪ ಸರಿ ಹೋದ ನಂತರ ಎಲ್ಲಿ ತಲೆ ಮರೆಸಿಕೊಂಡು ಹೋಗ್ತಿದೆಯೋ ಅನ್ನೋ ಇದು ಈ ಜೀವನ ಸಂಸಾರದ ಮೂಲ ಇದೆ. ದುಃಖ ಬಹುಕ್ಷೀಣನೇ. ಮಾತೆಯ ಗರ್ಭದಲ್ಲಿರುವುದರೊಳಗೆ ದುಃಖ, ನರಕದ ದುಃಖ. ಇವನಿಗೆ ನೆನಪಿಲ್ಲ, ಸ್ಮರಣೆ ಇಲ್ಲ ಅಂತಂದ್ರೆ ಇಲ್ಲಂದ್ರೆ ಅದ ಮಾತೆಯ ಗರ್ಭ ಪೂರ್ವಭವದೊಳಗೆ ನರಕದಲ್ಲಿ ಅನೇಕ ಬಾರಿ ಹೋಗಿದ್ದನೋ ಅದು ಬಿಡೋಣ. ಆದರೆ ಈಗ ಈ ಭವದೊಳಗೆ ಏನು ನಿಂತಿದ್ದೇನೋ ಇದರ ಸಲುವಾಗಿ ಮಾತೆಯ ಗರ್ಭದೊಳಗೆ ನಾನು 9 ತಿಂಗಳು ಅಥವಾ 10 ತಿಂಗಳು ಇದ್ದನು ಅನ್ನೋದ, ಇದರ ಸಲುವಾಗಿ ಯಾವುದಾದರೂ ಪ್ರಮಾಣ ಬೇಕಾಗಿದೆ ಅಂದರೆ ಸರ್ವಜ್ಞ ಅಥವಾ ಅವಧಿಜ್ಞಾನದ ಮಾತು ಬೇಕಾಗಿದೆ ಅದು. ಆದರೆ ಅದರ ಅನುಭವಿಸೇ ಎಲ್ಲೇನೋ ಅನ್ನೋ ಹಾಗೆ ನಾವು ಈಗಿದ್ದೇವೋ ಅಥವಾ ಇಲ್ಲರೆ. ಇದೇ ಜೀವ ಇದೇ ಭವದೊಳಗೆ ಅನುಭವಿಸಿದ ಮಾತ್ರ ಅದ.
ಇನ್ನು ಬುದ್ಧಿ ತಿಳಿದ ನಂತರ ಕೂಡ ಎಂಥ ಪ್ರಸಂಗಗಳು ಬಂದಿದ್ದಾವಲ್ಲ, ಭೀಕರವಾದಂಥ ರಸ್ತೆಯ ಅಪಘಾತ, ಯಾವುದೋ ಅಸಾಧ್ಯವಾದಂಥ ರೋಗ, ಇವುಗಳಿಂದ ಸ್ವಲ್ಪ ಚೇತರಿಸಿಕೊಂಡ ಅಂತಂದ್ರೆ ಎಲ್ಲ ಮರೆತು ಹೋಗ್ತಾನೋ ಅಥವಾ ಇಲ್ಲ. ಜನರು ಮಾತಾಡ್ತಾರೆ, ಆ ಪರಿಸ್ಥಿತಿಯಿಂದ ನೀವು ಬದುಕಿ ಬರ್ತಾನೆ ಅಂಥೇಳಿ ನಮಗೇನು ವಿಶ್ವಾಸ ಇರಲಿಲ್ಲ. ಅವನ ಸಂಯೋಗದಲ್ಲಿದ್ದವರು ಅವನ ಹಿತೈಷಿಗಳು ಹೇಳ್ತಾರೆ, ಅದನ್ನು ನಾವು ಕಿವಿಯಾರಿ ಕೇಳ್ತಾನೆ. ಆದ್ರೂ ಆ ಘಟನೆಯನ್ನು, ಆ ದುಃಖವನ್ನು ಮರೆತು ಬಿಡ್ತಾನೋ ಅಥವಾ ಇಲ್ಲರೆ ಬಿಟ್ಟಿದ್ದಾನೋ ಅಥವಾ ಇಲ್ಲ. ನೋಡಿದವರು ಹೇಳಬಹುದು, ಆದ್ರೆ ಅವನು ಅನುಭವಿಸಿದವನು ಮರಿತಾನೋ ಅಥವಾ ಇಲ್ಲರಿ. ಇದು ಸಂಸಾರದ ಆಧಾರ ಇದೆ. ಸಂಸಾರದ ಆಧಾರ ಮತ್ತೆ ಯಾವ ಕರ್ಮ ಮೊದಲಾದವುಗಳು ಇಲ್ಲವೇ ಇಲ್ಲ. ಗುಣ ಆದ್ಮೇಲೆ ಮತ್ತೆ ನಾನು ಶಾಶ್ವತನ ಅಂತ ಹೇಳಿ ತಿಳಿತಾನೆ. ಇದರ ಜೊತೆಗೆ ಇರೋದು ಅರೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಪರಿಗ್ರಹದ ತ್ಯಾಗದ ಸಲುವಾಗಿನ ಆ ಅಹಿಂಸಾ ಮೂಲ ಆರಂಭ ಇದೆ, ಧರ್ಮದ ಆರಂಭ. ಅದು ಪೂರ್ಣ ಇಲ್ಲ ಅಂತಿದೆ, ಶರೀರದ ಮೇಲೆ ಮಮತೆ ಪೂರ್ಣ ಹೊರಟೋಗಿ ಆ ಚಿನ್ಮಾತ್ರ ಸ್ವರೂಪನಾದಂಥ ಅರೂಪಿ ಜ್ಞಾನಾನಂದ ಸಾಗರದೊಳಗ ಅಂತರ್ನಿಮಗ್ನ ಯಾವಾಗ ಆಗ್ತಾನೋ ಆವಾಗ ಧರ್ಮದ ಪೂರ್ಣತೆ ಅಂದರೆ ಅಥವಾ ಅಹಿಂಸೆಯ ಪೂರ್ಣತೆ. ಅಹಿಂಸೆ ಇದ ಧರ್ಮ ಇದೆ, ಅಪರಿಗ್ರಹ ಇದ ಧರ್ಮದ ಪೂರ್ಣತೆಯವರೆಗೆ ತಗೊಂಡು ಹೋಗ್ತಿದೆ. ತಿಳಿತಂದ್ರೆ ಕ್ಷಮೆಯದ ಧರ್ಮ ಇದೆ, ಬ್ರಹ್ಮಚರ್ಯ ಇದ ಧರ್ಮದ ಪೂರ್ಣತೆಯನ್ನು ತಲುಪಿಸ್ತಿದೆ, ಪೂರ್ಣತೆಗೆ ಒಯ್ದ ತಲುಪಿಸ್ತಿದೆ. ಕ್ಷಮೆ ಯಾವುದರ ಕುರಿತಾಗಿ, ಅಹಿಂಸೆ ಯಾವುದರ ಕುರಿತಾಗಿ, ಎಲ್ಲಿ ಅಹಿಂಸೆ? ಅರೆ ಜ್ಞಾನದರ್ಶನದೊಳಗೆ ಅಹಿಂಸೆ, ಜ್ಞಾನದರ್ಶನದ ಅನುಭವದೊಳಗೆ ಅಹಿಂಸೆ ಇದೆ. ಜ್ಞಾನದರ್ಶನದ ಅನುಭವದೊಳಗೆ ಕ್ಷಮೆ ಇದೆ. ಚಿಂತನೆ ಮಾಡೋದು, ವಿಚಾರ ಮಾಡೋದು, ವಿಚಾರದೊಳಗೆ ಇಳಿದ ನಂತರ ಅಲ್ಲಿರುವ ರಹಸ್ಯವನ್ನು ಗ್ರಹಣ ಮಾಡುವಂಥ ಅಭ್ಯಾಸ ನಮ್ಮಲ್ಲಿ ಆರಂಭ ಆಗಬೇಕು. ಏನು ಹೇಳಿದರೆ ಇಲ್ಲಿ ನಡೆಯಿರಿ ಇನ್ನೊಂದ್ಸಲ. ಉಪವಾಸ ಧಾರಣ ಮಾಡಿದ ಪುರುಷನಿಗೆ ವಚನಗುಪ್ತಿಯ ಪಾಲನೆ ಇರುವುದರಿಂದ ಅವನಿಗೆ ಮಾತಾಡೋ ಭಾವನೆ ಇಲ್ಲರಿ. ಯಾಕೆ? ಉಪವಾಸ ಮಾಡುವುದರಿಂದ. ಯಾವುದರಿಂದ? ಶಬ್ದಂತೂ ಹಾಗಿದೆ. ಉಪವಾಸ ಮಾಡುವುದರಿಂದ ಮಾತಾಡುವ ಭಾವಿಲ್ಲೋ ಅಥವಾ ಆತ್ಮನ ಮುಖ್ಯತೆ ಮಾಡುವುದರಿಂದ ಮಾತಾಡುವ ವಿಕಲ್ಪಿಲ್ಲ. ಕಥನ ಯಾವುದರ ಮೂಲಕ ಮಾಡ್ತಾರೋ ಮತ್ತು ಯಾವುದರದ್ದು ಮಾಡ್ತಾರೋ, ಏನು ಹೇಳ್ತಾರೆ? ಕಥನ ಯಾವುದರ ಮೂಲಕ ಮಾಡ್ತಾರೆ, ಯಾವುದರ ಮಾಧ್ಯಮದಿಂದ ಮಾಡ್ತಾರೋ ಮತ್ತು ಯಾವುದರದ ಮಾಡ್ತಾರೋ ಅದನ್ನೇ ಮೊನ್ನೆಯ ವಾರ ಹೇಳಿದ್ದಿತ್ತು. ಭಗವಂತರನ್ನ ಚಕ್ಷುವಿನ ಮೂಲಕ ನೋಡೋದಿದೆ, ಆದರೆ ಭಗವಂತರನ್ನ ಜ್ಞಾನದೊಳಗೆ ತಿಳಿಯೋದು, ಭಗವಂತರ ಸ್ವರೂಪವನ್ನ ಜ್ಞಾನದಿಂದ. ಇಂದ್ರಿಯದ ಮೂಲಕ ಭಗವಂತರನ್ನ ನೋಡೋದಿದೆ, ಅದರ ತಿಳಿಯೋ ಸಾಧ್ಯ. ಹಾಗೆ ಇಲ್ಲಿ ಉಪವಾಸ ಮಾಡಿರುವಂತಹ ಪುರುಷ ಶ್ರಾವಕ, ಅವನಿಗೆ ವಚನದ ವಿಕಲ್ಪ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಉಪವಾಸ ಅಂದ್ರೆ ಆಹಾರ ಬಿಡುವ ಮಾತಿಲ್ಲ. ವನಖಂಡದೊಳಗೆ ಅಥವಾ ನಗರದ ಸಮೀಪ ಇರುವಂಥ ವಸತಿಕೆಯೊಳಗೆ ಹೋಗಿ ಇರುವುದರ ಮಾತು ಇಲ್ಲ. ಹಾಗಾದ್ರೆ ಏನಿದೆ? ಆತ್ಮನ ಮುಖ್ಯತೆ ಇದೆ. ಅದೆಲ್ಲ ಮಾಡಿದ್ದೆ ಯಾತಕ್ರೇನು? ಆಹಾರ ಬಿಟ್ಟದ್ದ, ಮನೆ ಬಿಟ್ಟೆ 48 ಗಂಟೆ ಅಲ್ಲಿ ಇರ್ತೇನಂಥೇಳಿ ಪ್ರತಿಜ್ಞೆ ಮಾಡಿದ್ದ. ಯಾವುದರ ಸಲುವಾಗಿ? ಅನಾದಿ ಕಾಲದಿಂದ ದೇಹದ ಜೊತೆಗೆ ಇದ್ದೇ ಇದೆಯಲ್ಲ, ಈಗ ಆತ್ಮನ ಜೊತೆಗೆ ಇರುವ ಸಲ, ಆತ್ಮನ ಜೊತೆಗೆ ಇರುವ ಸಲುವಾಗಿ ಅದು ಮಾಡಿದ್ದಾನೆ. ಹಾಗಾದ್ರೆ ಆತ್ಮನ ಸಮೀಪ ಹೋದ ನಂತರ ಮಾತನಾಡುವ ಅವಶ್ಯಕತೆ ಎಲ್ಲಿದೆ? ಭಾವಿಯಲ್ಲಿ ಬರ್ತಿದೆ. ಜ್ಞಾನ ಅಂದ್ರೆ ತಿಳಿಯುವುದಿದೆ,
ದರ್ಶನ ಅಂದ್ರೆ ನೋಡುವುದಿದೆ. ತಿಳಿಯುವ ನೋಡುವುದರೊಳಗೆ ಮಾತನಾಡುವ ಭಾವ ಯಾತಕ್ಕೆ ಬರ್ತಿದೆ? ತಿಳಿಯುವ ನೋಡುವ ಸ್ವಭಾವ, ಅಲ್ಲಿ ಕೂಡ ಕರ್ತೃತ್ವ ಇಲ್ಲ. ಯಾವುದು ಸಹಜ ತಿಳಿದು ಬರ್ತಿದೆಯೋ, ಯಾವುದು ಸಹಜ ಕಾಣಿಸ್ತಿದೆಯೋ ಕಾಣಿಸ್ತಿದೆ. ನೋಡ್ಬೇಕನ್ನೋದಿಲ್ಲ, ತಿಳಿಬೇಕನ್ನೋದಿಲ್ಲ. ಅರೆ, ಯಾವನೋ ವ್ಯಕ್ತಿ ಹಾಯ್ದು ಹೋದಲ್ಲ, ಯಾರಿರ್ಬಹುದು? ಇಲ್ಲಿಂದ ಯಾತಕ್ಕೆ ಹಾಯ್ದು ಹೋದವ? ದಿನ ಬರ್ತಿರಬಹುದೇನ? ಇವೆಲ್ಲ ವಿಚಾರ ಆ ಹಾಯ್ದು ಹೋದಂಥ ವ್ಯಕ್ತಿಯ ಕುರಿತಾಗಿ ಆ ಶ್ರಾವಕನಿಗೆ ಬರುತ್ತೆ. ತಿಳಿತಿದೆ ಅಂದ್ರೆ ಬರುವುದಿಲ್ಲ. ಯಾಕೆ? ಜ್ಞಾನದರ್ಶನ ಸ್ವಭಾವದ ಹತ್ರ ಇಲ್ಲ. ನಾವು ಇಂದ್ರಿಯ ಜ್ಞಾನದ ಹತ್ರ ಇಲ್ಲ. ಇಂದ್ರಿಯಗಳು ಹೇಳ್ತವೆ ಅವನು ಹೋದ, ಅದರ ಸಲುವಾಗಿ ಅವನು ಯಾವ ಪ್ರಕಾರದ ಪ್ರತಿಕ್ರಿಯೆ ಇಲ್ಲ. ಮುನಿ ಜೀವನ ಅಂದ್ರೆ ಹೇಗಿದೆ? ಅರೆ, ಕಾನನದೊಳಗೆ ಏನೆಲ್ಲ ನಡೀತಿದೆ, ನಗರಕ್ಕೆ ಬರುವಳ್ಳದೊಳಗೆ ಏನೆಲ್ಲ ಕಾಣಿಸ್ತಿದೆ, ನಗರದೊಳಗೆ ಏನೆಲ್ಲ ಕಾಣಿಸ್ತಿದೆ, ಆದ್ರೂ ಕೂಡ ಯಾವುದರ ಕುರಿತಾಗೇನೋ ಕಾಣಿಸ್ತಿದೆ ಅಂಥೇಳಿ ನೋಡಿದ್ದು ಇದೆ ವಿನಃ ನೋಡಿದರ ಕುರಿತಾಗಿ ಯಾವ ಪ್ರಕಾರದ ವಿಕಲ್ಪ ಉತ್ಪನ್ನ ಆಗುವಂಥ ಸ್ವಭಾವ ಅರ್ಥಾತ್ ಭೂಮಿಕಾನೇ ಇಲ್ರಿ ಅವರಲ್ಲ. ಅದಕ್ಕೆ ಮುನಿ ದಶ. ಎಷ್ಟು ನಿರಪೇಕ್ಷ ದಶ ಇದೆ ಅದು. ಆಗಮದ ಪ್ರಕಾಶದೊಳಗ, ಆಲೋಕದೊಳಗ ಆ ದಶೆಯ ಅವಲೋಕನೆ ಮಾಡುತ್ತಾರೆ. ಮುನಿ ದಶೆ, ಸಾಧಕ ದಶೆ. ಎಷ್ಟು ನಿಸ್ಪೃಹ ಇದ್ದಾರೆ. ಸಂಘದೊಳಗೆ ಇರ್ತಾರೆ ಮುನಿಗಳ, ಸಂಘದೊಳಗೆ ಇರ್ತಾರೆ. ಆದರೂ ಕೂಡ ಸಂಘಸ್ಥ ಯಾವ ಮುನಿಯ ಬಗ್ಗೆ ಯಾವುದೇ ವಿಶೇಷ ಜ್ಞಾನವನ್ನು ಹೊಂದಿರುವುದಿಲ್ಲ. ಬಹಳ ಅದ್ಭುತ ಇದೆ, ನಮ್ಮ ತರ್ಕಕ್ಕೆ ಮೀರಿದ್ದಿದೆ. ಆದ್ರೆ ಸತ್ಯ ಹೀಗೆ ಇರಬೇಕಾಗೋದ್ರೆ ಎಲ್ಲಿ ಬರ್ತದ್ದಿದೆ? ಜ್ಞಾನದಿಂದ ತಿಳಿಯೋದಿದೆ. ಸತ್ಯ ಹೀಗೆ ಇರಬೇಕಾಗೋದು. ಏನು ಹೇಳಿತು? ಸಾವಿರಾರು ಮುನಿಗಳದ ಸಂಘ, ಸಾವಿರಾರು ಮುನಿಗಳದರ ಸಂಘದೊಳಗೆ. ಅದರ ಸಂಘಸ್ಥ ಯಾವ ಮುನಿಯ ಬಗ್ಗೆ ಇನ್ನೊಬ್ಬ ಮುನಿಗೆ ಯಾವುದೇ ಪ್ರಕಾರದ ವಿಶೇಷ ಪರಿಚಯ ಇಲ್ಲ. ಸಾಮಾನ್ಯ ಅವಲೋಕನ ಇದೆ, ಸಹಜ ಜ್ಞಾನ ಇದೆ. ತಿಳಿತಿದೆ, ಕಲ್ಪನಾ ಮಾಡಿಕೊಳ್ಳೋದು. ಅರೆ, ನಮ್ಮ ಜ್ಞಾನದೊಳಗೆ ಸಾಮರ್ಥ್ಯ ಇದೆ, ಏನ ಅದನ್ನು ತಿಳ್ಕೊಳ್ಳುವಂಥದ್ದು, ಅದರ ಚಿತ್ರಣ ನಿರ್ಮಿಸಿಕೊಳ್ಳುವಂಥದ್ದು ಸಾಮರ್ಥ್ಯ ಇದೆ, ಅದನ್ನು ಪ್ರತ್ಯಕ್ಷ ಕಾಣುವಂಥ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯದ ಉಪಯೋಗ ಮಾಡಿ ಆ ಪ್ರಕಾರ ಜ್ಞಾನದಿಂದ ಗುರುವಿನ ಸ್ವರೂಪ, ಸಾಧಕನ ಸ್ವರೂಪ ತಿಳಿದಿದ್ದೇ ಆದ್ರೆ ನಾವು ಸಂಸಾರದಿಂದ ಸಹಜವಾಗಿ ಸುಲಭವಾಗಿ ಮೇಲೆ ಬರೋ ಸಾಧ್ಯತೆ. ಬಸ್ ತಿಳಿಯೋದು, ಅದನ್ನೇ ತಿಳಿಯೋದು. ಯಾವುದನ್ನು ತಿಳಿಯೋದು ಇದೆಯೋ ಅದರ ಸಮೀಪ ಹೋಗಿ ಅದರ ವಾಸ್ತವಿಕತೆಯನ್ನು ತಿಳಿಯೋದು. ಏನಾದರೂ ಆಧಾರ ಇದೆಯನ? ಇದೆ. ಇಷ್ಟೋಪದೇಶಗಳು ಹೇಳಿ ಯಾರದು, ಎಲ್ಲಿ ಅದು, ಎಂಥದ್ದು, ಏನು ವಿಕಲ್ಪ ಇಲ್ಲ. ಯಾರು ದೀಕ್ಷೆ ತಗೊಳ್ತಾರೆ? ಇಷ್ಟು ಸಣ್ಣ ಬಾಲಕ ದೀಕ್ಷಾ ತಗೊಳ್ತಾ ಇದ್ದಾನೆ. ಆಶ್ಚರ್ಯ ಇಲ್ಲ. ಮುನಿ ಸಂಘದೊಳಗೆ ಸಂಘಸ್ಥ ಮುನಿಗಳಿಗೆ, ಆಚಾರ್ಯರಿಗಿದೆ. ಆ ಬಾಲಕ ಮುನಿ ನೂರಾರು ಸಾವಿರಾರು ಮುನಿಗಳ ಸಂಘದೊಳಗ ಎಲ್ಲಿಯೋ ಹಿಂದೆ ಕೂತ ಅಂತಂದ್ರೆ ನಿಮ್ಮಂಥ ಯಾವ ರೀತಿ ಮೊದಲಿನ ದೀಕ್ಷಾ ತಗೊಂಡಿರುವಂಥ ಮುನಿ, ನೀ ಸಣ್ಣವಿದ್ದಿ, ಆಚಾರ್ಯರ ಮುಖ ಕಾಣುವುದಿಲ್ಲ ನಿನಗ. ಉಪದೇಶಿ ಆಚಾರ್ಯರ ಹೇಳ್ತಾ ಇಲ್ಲ, ಮುಂದೆ ಬನ್ನಿ ಕೂಡಿಸ್ಕೊಳ್ತಾರೆ. ಎಷ್ಟು ಸಹಜ ದಶ. ಯಾಕೆ ಅಂತಂದ್ರೆ ಆಚಾರ್ಯರ ಉಪದೇಶವನ್ನ
ಸಂಘಸ್ಥ ಮುನಿಗಳೆಲ್ಲ ಕೇಳ್ತಾ ಇದ್ರೂ ಕೂಡ ಆತ್ಮನ ಆದೇಶವನ್ನು ಕೇಳ್ತಾ ಇದ್ದಾರೆ. ಆಚಾರ್ಯರ ಉಪದೇಶವನ್ನು ಕೇಳ್ತಾ ಇದ್ರೂ ಕೂಡ ಅವರು ಯಾರ ಅಧೀನದರು? ಉಪದೇಶದ ಅಥವಾ ಆಚಾರ್ಯರ ಅಥವಾ ಶಬ್ದದ ಅಧೀನದರು ಅಥವಾ ನಿಜಾತ್ಮನ ಅಧೀನ. ಇಂಥ ಸಾಧಕ ದಶೆ, ಲೋಕೋತ್ತರವಾದಂಥ ಸಾಧಕ ದಶೆ, ಧನ್ಯ ಧನ್ಯ ಇರುವಂತಹ ಸಾಧಕ ದಶೆ, ಅದು ಯಾವುದರಿಂದ ಬಂತು? ಒಂದ ಅಹಿಂಸ ಅರೆ ಜ್ಞಾನದರ್ಶನ ಸ್ವಭಾವದೊಳಗ ಜ್ಞಾನದರ್ಶನ ರೂಪದ ಪರಿಣತಿಗೆ ವ್ಯತಿರಿಕ್ತವಾಗಿ ಅನ್ಯ ಯಾವುದೋ ಅದರೊಳಗೆ ಮಿಶ್ರಣ ಆಗದೇ ಇರುವ ರೂಪದ ಯಾವ ಪುರುಷಾರ್ಥ ಇದೆ, ಸಾಧನೆ ಇದೆ, ಅದರಿಂದ ಆ ಮುನಿ ದಶ ಬಂತು. ಅಲ್ಲಿ ಸಾಧಿಸೋದು ಏನು ನಡೆದದ್ದು ಇದೆ? ಶರೀರದ ಕುರಿತಾಗಿ ಮೂರ್ಛೆಯನ್ನ ಕ್ರಮದಿಂದ ಅಭಾವ ಮಾಡುವ ಮಾತಿದೆ. 48 ನಿಮಿಷ ಸ್ವಭಾವದೊಳಗೆ ಉಳಿದ ನಂತರ ಕೇವಲ ಜ್ಞಾನ ಆಗ್ತಿದೆ. ಇದರ ತಾತ್ಪರ್ಯ ಏನಿದೆ ಅಂತಂದ್ರೆ, ಇದರ ತಾತ್ಪರ್ಯ ಈ 5 ಮಹಾವ್ರತಗಳಲ್ಲಿ ಉತ್ತರೋತ್ತರ ವೃದ್ಧಿ ಆಗಿ ಭವದ ಬೀಜದ ಸರ್ವಥಾ ಅಭಾವ. ಭವದ ಬೀಜ ಜ್ಞಾನಾವರಣೀಯದೊಳಗಿಲ್ಲ, ಭವದ ಬೀಜ ಮೋಹನೀಯ ಕರ್ಮದೊಳಗಿಲ್ಲ, ಭವದ ಬೀಜ ಜ್ಞಾನದರ್ಶನ ಸ್ವಭಾವಿಯಾದಂಥ ಆತ್ಮನನ್ನ ಮೀರಿ ಜಡ ಸಂಯೋಗ ರೂಪವಿರುವಂಥ ದೇಹದ ಕಡೆಗೆ ಲಕ್ಷ್ಯ ಹೋಗೋದೇನಿದೆ, ಇದುವೇ ಭವದ ಬೀಜ. ದೇಹದೊಳಗೆ ನಾನೆನ್ನೋದು, ದೇಹದ ಕ್ರಿಯೆ ನನ್ನ ಕಾರ್ಯ ಅನ್ನೋದು, ದೇಹದ ಕ್ರಿಯೆಯಿಂದ ಹರ್ಷ ವಿಷಾದ ಇಷ್ಟ ಅನಿಷ್ಟದ ಭಾವ ಉತ್ಪನ್ನ ಆಗೋದು, ಇವೆಲ್ಲವೂ ಭವದ ಬೀಜ. ಆ ಸಾಧನಾ ಮಾರ್ಗದೊಳಗ ಇಂದ್ರಿಯ ವಿಷಯದೊಳಗ ದೇಹದ ಪ್ರವೃತ್ತಿಯೊಳಗ ಯಾವುದೇ ಕಾರಣದಿಂದ ಏಕತೆ ಆಗದೇ ಇರುವ ಹಾಗೆ ಭಿನ್ನತ್ವದ ಅನುಭವ ಏನಿದೆ ಅದ ಸಾಧನ ಇದೆ. ಅದರಿಂದ ಏನಾಗ್ತಿದೆ? ಭವದ ಬೀಜ ನಷ್ಟ. ಅದು ಕಷ್ಟಪ್ರದ ಇದೇನ? ಆನಂದ, ಉತ್ತರೋತ್ತರ ಆನಂದ ನಿರ್ಭಾರತೆ. ಕೆಲಸ ಮಾಡ್ತಾ ಇರ್ತಾನೆ ಮನೆಯಲ್ಲಿ, ಮಹಿಳೆ ಕೆಲಸ ಮಾಡ್ತಾ ಇರ್ತಾಳೆ. ಆ ಕೆಲಸದ ಭಾರ ರೂಪದ ಅನುಭವ ಇದೆಯೋ ಅಥವಾ ಕೆಲಸ ಎಷ್ಟೆಷ್ಟು ಆಯಿತೋ ಅದರ ಕುರಿತು ನಿರ್ಭಾರತೆಯ ಶಾಂತಿ ಇದೆ. ವಿಚಾರ ಮಾಡಿ, ಎಷ್ಟೆಷ್ಟು ಆಯ್ತಲ್ಲ, ಇದಾಯ್ತು ಎಲ್ಲ ಇದೊಂದಾದ್ರೆ ಏನಿದೆ? ನಿರ್ಭಾರತೆಯ ಶಾಂತಿ ಇದೆ. ಅದೇ ಪ್ರಕಾರ ಸಾಧಕ ಜೀವನದೊಳಗ ವ್ರತದ ಭಾರ ಇಲ್ಲ, ನಿರ್ಗ್ರಂಥತೆಯ ದುಃಖ ಇಲ್ಲ, ನಗ್ನತೆಯ ದುಃಖ ಇಲ್ಲ. ಯಾವುದೇ ಪ್ರಕಾರದ ಅನುಕೂಲ ಪ್ರತಿಕೂಲ ಕರ್ಮದ ಉದಯದ ಅನುಸಾರ ಅಲ್ಲಿ ಕೂಡ ಆಗ್ತಾ ಇರ್ತವೆ. ಏನು ಅನುಕೂಲ ಪ್ರತಿಕೂಲ? ಅಲ್ಲೇನು ಅನುಕೂಲ ಪ್ರತಿಕೂಲ? ಕಾನನದೊಳಗಿಂದ ಆಹಾರದ ವಿಕಲ್ಪದ ಕಾರಣದಿಂದ ಮುನಿರಾಜರ ಕಾನನದಿಂದ ಹೊರಗೆ ಬರೋದ ತಡ ಅಲ್ಲಿ ಯಾವನೋ ಓರ್ವ ಕುಟೀರವನ್ನು ಹಾಕೊಂಡ ಮುನಿಗೆ ಆಹಾರ ಕೊಡುವ ಸಲುವಾಗಿ ನಿಂತಿರ್ತಾನೆ, ಕಾಯ್ತಾ ಇರ್ತಾನೆ, ಮಾರ್ಗ ಪ್ರತೀಕ್ಷೆ ಮಾಡ್ತಾ ಇರ್ತಾನೆ. ಅದು ಅನುಕೂಲ ಇದೇನಿಲ್ಲ ಮುನಿಗೆ. ಆದ್ರೆ ಇನ್ನೂ ಎಷ್ಟು ದೂರ ಹೋಗ್ಬೇಕಾಗ್ತಿತ್ತು, ಇಲ್ಲೇ ಸಿಕ್ಕಿದ್ದಂತ ಈ ಭಾವ ಆಗುವುದು. ಯಾವುದೇ ಪ್ರಕಾರ ಆಗುವುದಿಲ್ಲ, ಯಾವುದೇ ಪ್ರಕಾರ ಆಗುವುದಿಲ್ಲ, ಹರ್ಷ ಆಗುವುದಿಲ್ಲ. ಯಾವುದೇ ಪ್ರಕಾರದಿಂದ ಪರದ ಕಾರ್ಯದೊಳಗ ಅವನಿಗೆ ತನ್ನ ಮಹಾನತೆ ಕಾಣಿಸೋದನ್ನೇ ಇರುತ್ತೆ. ಅದು ಪರದ್ದನೇ ಇದೆಯಲ್ಲ ಅಂಥೇಳನ
ಅಮಿತಗತಿ ಆಚಾರಿ ಯೋಗಸಾರ ಪ್ರಭೃತದೊಳಗೆ ಹೇಳಿದರು, ಪರ ಯಾರು ನಿನ್ನ ಮೇಲೆ ಉಪಕಾರ ಮಾಡುವುದನ್ನು ಪರದ ಕಾರ್ಯ ಅವರು ತಮ್ಮ ಮೇಲೆ ಉಪಕಾರ ಮಾಡ್ತಾರೆ. ಪರದಿಂದ ಯಾರಿಂದಲೂ ನಿನಗೆ ಹಾನಿ ಆಗುವುದನ್ನು ಎಲ್ಲ ನಿನ್ನ ಆ ಪ್ರಕಾರದ ಉದಲಿ ಎರಡೂ ಕಡೆಗೆ ಹೇಗೆ ಶಾಂತಿ ಕಾಯ್ಕೊಳ್ತಾರೆ. ಪರದಿಂದ ಉಪಕಾರ ಆಯಿತು ಅನ್ನೋದ್ರೊಳಗ ಒಳ್ಳೆಯದ ಭಾವ ಇದೆಯೋ ಅಥವಾ ಇಲ್ರಿ, ಧನ್ಯವಾದ, ಥ್ಯಾಂಕ್ ಯು ಹೇಳ್ತೀರಲ್ಲ ನೀವು, ಅದು ಒಳ್ಳೆಯದು ಇದೆಯೋ ಅಥವಾ ಇಲ್ರಿ, ಮಾನವ ಧರ್ಮ ಇದೆಯೋ ಅಥವಾ ಇಲ್ರಿ, ಅದ ರಾಗ ಇದೆ ರೀ, ಅದ ರಾಗ ಇದೆ ಪ್ರಭು. ಸೂಕ್ಷ್ಮ ಭಗವಂತ ರಾಗ ಇದೆ. ಆ ಸಮಯದ ಯೋಗ್ಯ ಗುಣ ಪ್ರದರ್ಶನ ಮಾಡಿದನ್ರಿ, ಹೌದು ಅಥವಾ ಇಲ್ಲ? ಪ್ರದರ್ಶನ ಅಂದ್ರೆ ಅಥವಾ ವ್ಯಕ್ತ ಮಾಡಿದನ್ರಿ, ಅಥವಾ ಆಗಿದೆ ಆ ಸಮಯದ ಪರ್ಯಾಯದ ಅವನ ಯೋಗ್ಯತೆ. ಅದರೊಳಗೆ ನಿನಗೆ ರಾಗ ಮಾಡೋದೇನು ಅವಶ್ಯಕತೆ? ಇದಕ್ಕೇನ್ರ ಆಧಾರ ಇದೆಯಲ್ಲ? ಇದೆಯಲ್ಲ. ಏನು ಅಲ್ಲಿ ಆಹಾರ ಮಾಡಿ ಹೋದರಲ್ಲ ಮುನಿಗಳ, ಆ ಸೇವಕೇನು ವಿಚಾರ ಮಾಡಿದ? ಎಷ್ಟೊಂದು ಆಧಾರದಿಂದ, ಎಷ್ಟೊಂದು ಭಕ್ತಿಯಿಂದ, ಎಷ್ಟು ವಿನಯಪೂರ್ವಕ ಆಹಾರ ಕೊಟ್ಟರನು ಕೂಡ ಇವ್ರು ಯಾರಪ್ಪ? ಒಂದು ಸಾಮಾನ್ಯ ವ್ಯವಹಾರ, ಧನ್ಯವಾದ ಹೇಳಲಿಲ್ಲ, ಹಿಂದೆ ತಿರುಗಿನೂ ನೋಡಲಿಲ್ಲ, ಹೋದ್ರವ್ರು, ತಮ್ಮದು ಕಾರ್ಯ ಮುಗೀತು, ಹೋದ್ರು. ಎಷ್ಟು ಸಹಜ, ಎಷ್ಟು ನಿಸ್ಪ್ರಹರಿ. ಮತ್ತೆ ನೀವು ಉದ್ಯೋಗ ಏನು ಮಾಡ್ತೀರಿ? ಪ್ರಶ್ನೆಯೇ ಇಲ್ಲ. ಆ ಕುಂದು ಬಾಲಕ ಚಿನ್ನದ ಗಿಂಡಿಯನ್ನು ಮೇಲೆ ಮಾಡಿದ ನಂತರ ಆ ಮುನಿರಾಜರು ಏನು ಮಾಡಿದರು? ಒಂದು ವೀತರಾಗ ದೃಷ್ಟಿಕ್ಷೇಪ ಮಾಡಿದರು, ಹೋದರು. ಕರ ಬಿಟ್ಟ ನಂತರ ಹೇಳ್ಬಹುದಾಗಿತ್ತಲ್ಲ, ನೀನಿನ್ನೂ ಬಾಲಕ್ಕಿದ್ಯಪ್ಪ, ನಿನ್ನ ಕಡೆಯಿಂದ ಆಹಾರ ನಮಗೆ ತಗೊಳ್ಳಿಕ್ಕೆ ಬರುವುದಿಲ್ಲ, ಏನು ಮಾಡಿ? ಧರ್ಮ ತಿಳಿಸಿ ಹೇಳುವ, ನಾನು ಮಾಡುವಂಥ ಪ್ರವೃತ್ತಿಯಿಂದ ಇನ್ನೊಬ್ಬರಿಗೆ ನೋವಾಯ್ತೇನ, ಇದು ಯಾವುದರ ಕಡೆಗೇನೋ ಅವ್ರದ್ದು ಲಕ್ಷ್ಯ. ಆ ಬಾಲಕನ ಮನುಷ್ಯಗೆ ನೋವಾಗಿರ್ಬೇಕಲ್ಲ, ತಂದೆ ಹಾಗೆ ತಾನೂ ಹಾಕಬೇಕಂದಿದ್ದವ. ವಿಚಾರ ಮಾಡ್ರೆ ಎಷ್ಟು ನಿಸ್ಪೃಹ, ಎಷ್ಟು ರಾಗದ್ವೇಷಗಳ ಉತ್ಪತ್ತಿಗೆ ಅವಕಾಶನ ಕೊಡದೇ ಇರುವ ಹಾಗೆ ಅಂತ ಪರಿಣತಿ ಅವ್ರದ್ದು ನಡೆದಂತೆ ಇದೆ. ಅಂಥ ಮುನಿ ಸ್ವರೂಪ ವಿಚಾರದ ಸಲುವಾಗಿ ಅತ್ಯಂತ ಅತ್ಯಂತ ಪ್ರಮೋದದಾಯಕ ಇದೆ. ಜ್ಞಾನದೊಳಗ ಚಿತ್ರಿತ, ಅದೇ ಹೇಳ್ತಾರಲ್ಲ, ಏನೆಲ್ಲ ಘಟನೆಗಳನ್ನ, ಆಗದೇ ಇರುವಂಥ ಘಟನೆಗಳನ್ನ ನಾವು ನಮ್ಮ ದೃಷ್ಟಿಯೊಳಗೆ, ನಮ್ಮ ಅಂತರಂಗದೊಳಗೆ ಕಲ್ಪಿಸಿಕೊಳ್ತೇವಲ್ಲ, ಕಲ್ಪನೆಯ ಕಾಸಾರದೊಳಗೆ ಚಿತ್ರಿತಗೊಳಿಸ್ತೀವಿ. ಆದರೆ ನಮ್ಮ ಕಲ್ಯಾಣಕ್ಕೆ ಅನುಕೂಲ ಬೀರುವಂಥ, ನಮ್ಮ ಸ್ವರೂಪದ ಸಮೀಪ ತಗೊಂಡು ಹೋಗುವಂಥ ಇಂಥವ ಆತ್ಮನ ಸ್ವರೂಪ ಎಂಥದ್ದಿದೆ, ಸಾಧಕನ ಸ್ವರೂಪ ಎಂಥದ್ದಿದೆ, ಕರ್ಮ ಎಷ್ಟು ಭಿನ್ನ ಇದೆ, ದೇಹ ಎಷ್ಟು ಪ್ರಾಮಾಣಿಕ ಇದೆ. ಒಂದೊಂದು ವಿಷಯ ತಗೊಂಡು ವಿಚಾರ ಮಾಡಿದ್ರೆ ಏನಿದೆ, ನಮಗ ಈ ದೇಹ ಬುದ್ಧಿ, ಈ ಸಂಯೋಗದೊಳಗಿನ ಸುಖ ಬುದ್ಧಿ ತನ್ನಷ್ಟಕ್ಕೆ ತಾನೇ ಬಿಸಿಲಿಗೆ ನೀರದು ಆಳುವ ತೆರದಲ್ಲಿ. ಇದು ತಪಸ್ಸು ಇದೆ ರೀ, ಇದು ತಪಸ್ಸು ಇದೆ. ಯಾವುದ? ಆತ್ಮನ ದಿವ್ಯ ಭವ್ಯ ಪರಮ ನಿರಪೇಕ್ಷ ಸ್ವರೂಪದ ವಿಚಾರ ಮಾಡೋದು, ದೇಹದ ಪ್ರಾಮಾಣಿಕತೆಗೆ ವಿಚಾರ ಮಾಡೋದು. ಏನು ಮಾಡಿದ್ದೀರಿ ಪಾಪದ ದೇಹ? ಏನು ಮಾಡಿದೆ? ನಾವು ದ್ವೇಷ ಮಾಡುವಂಥದ್ದು ಏನು ಮಾಡಿದೆ? ಅದ ಸಂಯೋಗಿ ಜನರು ಏನು ಮಾಡಿದ್ದಾರೆ?
ನಮಗೆ ಯಾವ ಪ್ರಕಾರದ ಪ್ರತಿಕೂಲವನ್ನು ಉಂಟು ಮಾಡಿದ್ದಾರೆ ಅವರು. ನನ್ನ ದೃಷ್ಟಿಯೊಳಗೆ ವಿಪರೀತತೆ ಇದೆ. ಸಂಯೋಗದ ಸ್ವರೂಪ, ದೇಹದ ಪ್ರಾಮಾಣಿಕತೆ, ಆತ್ಮನ ಮಹತ್ವ, ಮಹಿಮೆ, ಸಾಧಕನ ಧನ್ಯ ಜೀವನ, ಇವುಗಳನ್ನು ವಿಚಾರ ಮಾಡ್ತಾ ಹೋದ್ರೆ ಇದುವೇ ತಪಸ್ಸಿದೆ ಗೌರವ. ತಪಸ್ಸು ಇದುವೇ ಇದೆ. ಯಾವುದೇ ಹೇಗಿದೆ ಹಾಗೆ ಬುದ್ಧಿಯೊಳಗ ಅಭ್ಯಾಸ ಮಾಡೋದನ್ನ ತಪಸ್ಸು. ಅಭ್ಯಾಸ ಮಾಡೋದು ತಪಸ್ಸು. ಅರ್ಥಾತ್ ಬುದ್ಧಿಯೊಳಗ ವಸ್ತು ಸ್ವರೂಪದ ಸಂಸ್ಕಾರ ರೂಪದ ಅಭ್ಯಾಸ ನಡೆದಿರೋ ವೇಳೆದೊಳಗ ಯಾವುದೂ ಇಚ್ಛೆ ಉತ್ಪನ್ನ ಆಗೋದಿಲ್ಲಲ್ಲ, ತಪಸ್ಸಲ್ಲದ. ಇಚ್ಛಾ ನಿರೋಧ ತಪಸ್ಸು. ಇಚ್ಛೆಯನ್ನು ಬಿಡೋದಿದೆ, ಇಚ್ಛೆ ಒಳಗೆ ಬರಲಿಕ್ಕೆ ಅವಕಾಶನೇ ಇಲ್ಲ. ಆ ಪ್ರಕಾರ ಜ್ಞಾನವನ್ನು ಒಂದು ಕಾರ್ಯದೊಳಗೆ ತೊಡಗಿಸೋದಿದೆ. ಯಾವ ಕಾರ್ಯದೊಳಗೆ? ಅರೇ ಆತ್ಮನ ಮಹತ್ವ, ಮಹಿಮೆ, ಸರ್ವಜ್ಞರ ಸ್ವರೂಪ. ಸಂವತ್ಸರಣದ ಮಧ್ಯದೊಳಗ ಕಮಲ ಕರ್ಣಿಕೆಯನ್ನು ಸ್ಪರ್ಶ ಮಾಡದೆ ಆ ಪರಮ ಉದಾರಿಕ ದೇಹ ಪರಮ ವೀತರಾಗ ಭಾವವನ್ನು ನಿರಂತರ ರೋಮ ರೋಮದಿಂದ ಹೊರಸೂಸ್ತಾ ಇರುವಂಥ ಆ ವೀತರಾಗರ. ಅಲ್ಲಿ ಪಶುವರ್ಗ ಇದೆ, ಶ್ರಾವಕರಿದ್ದಾರೆ, ಮುನಿಗಳಿದ್ದಾರೆ, ಈ ಕಡೆ ನೋಡಿದರೆ ದೇವಗಳಿದ್ದಾರೆ, ಅನೇಕ ವೈಭವಶಾಲಿ ದೇವಗಳಿದ್ದಾರೆ, ಮುಕುಟಧಾರಿ ದೊರೆಗಳಿದ್ದಾರೆ. ಇದು ನೋಡ್ತಾ ಇರುವ ವೇಳೆದೊಳಗೆ ಅದರದೇ ಒಂದು ಭಾವನಾ ಲೋಕದೊಳಗೆ ವಿಹಾರ ಮಾಡ್ತಾ ಇರುವುದರೊಳಗೆ ಸಮೋಸರಣದೊಳಗೆ ವಿಹಾರ ಮಾಡೋದಲ್ಲ, ಸಮೋಸರಣದೊಳಗೆ ವಿಹಾರ ಮಾಡುವ ರೂಪದ ಭಾವನಾದೊಳಗೆ ವಿಹಾರ ಮಾಡ್ತಾ ಇರುವ ವೇಳೆದೊಳಗೆ ಇಲ್ಲಿ ನೋಯ್ತಾ ಇದೆ, ಅವರ ಹಾಗಂದರು, ಇವೆಲ್ಲ ಏನು ವಿಕಲ್ಪನೆ ಬರೋದಿಲ್ಲಲ್ಲ. ಅವರಿಗೆ ಸರಿಯಾಗಿ ಪಾಠ ಕಲಿಸಬೇಕು, ಇದಕ್ಕೆ ಇಂಥವ್ರ ಹತ್ರ ಹೋಗಿ ಔಷಧಿ ಮಾಡಬೇಕು, ಉಪಚಾರ ಮಾಡಬೇಕು, ಇವು ಯಾವ ಇಚ್ಛೆನ ಆಗೋದಿಲ್ಲಲ್ಲ. ಹಾಗಾದ್ರೆ ಆ ಜ್ಞಾನದ ಯಾವ ಅಭ್ಯಾಸ ಇದೆಯೋ ಅದು ತಪಸ್ಸಿದೆ. ಹಿಂದೆ ಆಗಿ ಹೋಗಿರುವಂತಹ ಶಲಾಕಾ ಪುರುಷರ ಜೀವನದ ವಿಚಾರ ಮಾಡೋದ, ಸೀತೆ ಅಂಜನೆಯ ಅನಂಗಧರೆಯರ ವಿಚಾರ ಮಾಡೋದ, ನರಕಾದಿಗಳ ದುಃಖದ ವಿಚಾರ ಮಾಡೋದ. ಅದು ಸ್ವರೂಪನೇ ಇದೆ, ಸ್ವರೂಪನೇ ಇದೆ. ಸ್ವರೂಪದ ವಿಸ್ಮರಣೆಯಿಂದ ಮಾಡಲಾದಂಥ ವಿಭಾವರೂಪ ಸ್ವರೂಪದ ಕಾರ್ಯ ಇದೆ. ಇಂಥವು ಅರೆ ಜಿನವಾಣಿಯಲ್ಲಿ ಬರುವಂಥ 4 ಅನುಯೋಗಕ್ಕೆ ಸಂಬಂಧಿಸಿದ ಯಾವುದೋ ಮಾತಿನೊಳಗೆ ಬುದ್ಧಿಯನ್ನು ತೊಡಗಿಸುವುದರಿಂದ, ಬುದ್ಧಿಯಲ್ಲಿ ರಮಿಸುವುದರಿಂದ ತಪಸ್ಸು ಆಗ್ತಿದೆ. ತಪಸ್ಸಿನೊಳಗ ಅನಶನ, ಮೌದರ್ಯ, ವೃತ್ತಿ, ಪರಿಸಂಖ್ಯಾನ ಮೊದಲಾದ ಯಾವ ಭೇದಗಳನ್ನು ಅಂತರಂಗ ತಪಸ್ಸ, ಬಹಿರಂಗ ತಪಸ್ಸ 2 ವಿಭಾಜನೆ ಅಥವಾ 12 ಭೇದಗಳನ್ನು ಮಾಡಿದರೋ ಅವೆಲ್ಲ ಉಪಚಾರದಿಂದ ಹೊರಗಿನಿಂದ ಇದ್ದಾವೆ. ಅದರ ಕಾರ್ಯ ಒಳಗ ಆದರೆ ಅಲ್ಲಿ ಬಾಹ್ಯ ತಪಸ್ಸನೂ ಆಗ್ತಿದೆ, ಅಂತರಂಗ ತಪಸ್ಸನು. ಅನಶನ ಕಥನ ಹೊರಗಿನಿಂದ ಇದೆ, ಲಕ್ಷಣ ಹೇಳಿದರು, ಅದರ ಒಳಗೇನಿದೆ ಅವೇನು ಮಾಡ್ತಾ ಇದ್ದಾನೆ? ಅನಶನ ಸ್ವಭಾವಿಯಾದಂಥ ಆತ್ಮನ ಮಹಿಮೆ. ದೃಷ್ಟಿ ಆಹಾರದ ಮೇಲೆ ಇತ್ತು, ಏನ ಆಹಾರ ತ್ಯಾಗ ಮಾಡಿದೆ. ದೃಷ್ಟಿಯಲ್ಲಿದೆ, ಆಹಾರದ ಮೇಲೆ ಇದೆ, ಅದು ಅನಶನ ಆಗಲಿಲ್ಲ. ದೃಷ್ಟಿಯೊಳಗೆ ಅದು ಇದೆ, ಮುಖ್ಯತೆ ಇದೆ. ಬುದ್ಧಿಯೊಳಗೆ ಅದರ ಮುಖ್ಯತೆ ಇದೆ. ಬುದ್ಧಿಯೊಳಗ ಆಹಾರವನ್ನು ಸ್ಪರ್ಶ ಕೂಡ ಮಾಡೋ ಸಾಧ್ಯ ಇಲ್ಲ. ಅಂಥ ಅರೂಪಿ, ಅಸಂಖ್ಯ ಪ್ರದೇಶಿ, ಅನಂತ ಗುಣಾಧಾರ ನಿಜ ದ್ರವ್ಯದ ಆಶ್ರಯ ಮುಖ್ಯತೆ ಇಲ್ಲ. ಹಾಗಾದ್ರೆ ಅನಶನ ತಪಸ್ಸ ಅಲ್ಲ. ಅದಕ್ಕೆ ಸೂಕ್ಷ್ಮ ಭಗವತ್ ಧರ್ಮ ತಿಳ್ಕೊಳ್ಳೋದು, ಮರ್ಮ ಏನಿದೆ ತಿಳ್ಕೊಳ್ಳೋದು, ಒಳಗೇನಿದೆ, ಕಾರ್ಯ ಎಲ್ಲಿ ಆಗ್ತಾ ಇದೆ, ಆರೋಪ ಯಾವುದರ ಮೇಲೆ ಇದೆ, ಆ ಆರೋಪ ಯಾವುದರ ಮೇಲಿದೆಯೋ ಅದರಿಂದ ಜೀವದ ಕಾರ್ಯ ಆಗ್ತಿದೆ ಅನ್ನೋ ವಾಸ್ತವದಲ್ಲಿ. ಇವು ಮನೆ ಬಿಟ್ಟು ಊರು ಹೊರಗಿನ ವಸತಿಕೆಯೊಳಗೆ ಇದ್ದಾನೆ, ಅವನಿಗೆ ವಾಗ್ಗುಪ್ತಿ ಇದೆ.
4ಕ್ಕೆ 4 ಪ್ರಕಾರದ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಹಿಂಸೆಯ ಪೋಷಣೆ ಆಗ್ತಿದೆ ಅಂತ ಹೇಳಿ ಹಿಂದೆ ಹೇಳಿದ್ರು. ಇಲ್ಲಿ 4 ಮಹಾವ್ರತ ಆಗ್ತಾವ ಅಂತ ಹೇಳಿ ಹೇಳಿದ್ರು. ಏನ ನಡೀರೆ, ಉಪವಾಸ ಧಾರಣ ಮಾಡಿದ ಪುರುಷನಿಗೆ ವಚನ ಗುಪ್ತಿಯ ಪಾಲನೆ ಇರುವುದರಿಂದ, ಏನಿದೆ ರೀಪ, ವಚನ ಗುಪ್ತಿಯ ಪಾಲನೆ ಇರುವುದರಿಂದ ವಚನ ಗುಪ್ತಿ. ಹಾಗಾದ್ರೆ ಮುನಿರಾಜರಿಗೆ ಕೂಡ ವಚನ ಗುಪ್ತಿ ಹೇಗಿರ್ತಿದೆ? ಆತ್ಮನ ಸಾನ್ನಿಧ್ಯವನ್ನು ಸತತ ಸಾಧಿಸ್ತಾ ಇರುವುದರಿಂದ ಅವರಿಗೆ ವಚನ ಗುಪ್ತಿಯ ಪಾಲನೆ ಇರುವುದರಿಂದ ಸತ್ಯ ಮಹಾವ್ರತದ ಪಾಲನೆಯಾಗುತ್ತದೆ. ಎರಡನೇದಕ್ಕೆ ಶಬ್ದ ಏನಿದೆ? ಒಡದಿರುವಂತಹ ಸಮಸ್ತ ವಸ್ತುಗಳ ಗ್ರಹಣ ಮಾಡುವುದರ ತ್ಯಾಗವಿರುವುದರಿಂದ ಅಚೌರ್ಯ, ಚೋರಿ ಆಗಲಿಲ್ಲ ಅವರಿಗೆ. ಹಿಂದಿನ ವಾರ ಹೇಳಿತ್ತಲ್ಲ, ಏನು ಹೇಳಿತ್ತು? ಈ ಸ್ಥಳ ಒಳ್ಳೆಯದಿದೆ ನೋಡಿ, ಮುಂದಿನ ಸಲ ಇಲ್ಲೇ ಬರ್ತೀನಿ. ಆ ಸ್ಥಾನದ ಕುರಿತು ಏನಾಯಿತು? ಚೋರಿಯ ಭಾವ. ನಂದನ್ನೋದಾಯ್ತಲ್ಲ, ನನಗೆ ಅನುಕೂಲ ಅನ್ನೋದಾಯ್ತಲ್ಲ, ಅಂಥೇಳಿ ಸೂಕ್ಷ್ಮ. ನನಗೆ ಅನುಕೂಲ ಅನ್ನೋದಾಯ್ತ, ಚೋರಿ ಆಯ್ತರಿ ಆ ಸ್ಥಾನದ. ಮುನಿರಾಜರ ಎಲ್ಲಿಂದ ಎದ್ದ ಆಹಾರಕ್ಕೆ ಬಂದಿರ್ತಾರೆ ನಗರದೊಳಗ, ಪುನಃ ಅದೇ ಮಾರ್ಗವನ್ನು ಹಿಡ್ಕೊಂಡು ಅಲ್ಲೇ ಹೋಗಿ ಕೂಡ್ತಾರೆ ಅಂದ್ರೆ ಯಾಕೆ? ಅದಕ್ಕೆ ಅವರಿಗೆ ಸಂಬಂಧನೇ ಇಲ್ರಿ. ಹಾಗೆ ಈ ಶ್ರಾವಕ ಈ ಸಲ ಪುರುಷದ ಉಪವಾಸ ಮಾಡಿರೋ ವೇಳೆದೊಳಗೆ ಎಲ್ಲಿ ಒಂದು ನಿಶ್ಚಿಂತವಾಗಿ ಧರ್ಮಧ್ಯಾನಕ್ಕೆ ಅನುಕೂಲತೆ ಪ್ರಾಪ್ತ ಆಯಿತೋ, ಬರುವ ವೇಳೆದೊಳಗೆ ಕೂಡ ಅವನಿಗೆ ಮುಂದಿನ ಸಲ ಇಲ್ಲೇ ಬರಬೇಕು, ಇದು ಪ್ರಶಾಂತ ಇದೆ, ನನ್ನ ಆತ್ಮ ಸಾಧನೆಗೆ ಅಥವಾ ನನಗೆ ಧರ್ಮ ಧ್ಯಾನಕ್ಕೆ ಇದು ಅನುಕೂಲ ಇದೆ, ಇದು ಭಾವನೆ ಬರುವುದಿಲ್ಲದೆ ಪರಕ್ಷೇತ್ರ ಅನುಕೂಲ ಇರೋದನ್ನೇ ಇಲ್ಲ. ಪರದ್ರವ್ಯ, ಪರಕ್ಷೇತ್ರ, ಪರಕಾಲ, ಪರಭಾವ, ಪರಚತುಷ್ಟಯದಿಂದ ತನ್ನ ಕಾರ್ಯ ಆಗೋದನ್ನೇ ಇಲ್ಲ. ಆ ಪ್ರಕಾರದ ಭಾವ ಜ್ಞಾನಿ ಪುರುಷನಲ್ಲಿ ಬರೋದನ್ನ ಸಾಧ್ಯ ಅಂಥೇಳಿ ಆ ಜಾಗ ಯಾರು ಕೊಟ್ಟಿದ್ರು ಅವನಿಗೆ? ವ್ಯವಹಾರದಿಂದೆಲ್ಲ ಕಥನ ಬರ್ತಿದ್ದಾರೆ. ಮುನಿರಾಜರ ಜೀವನ ಸಲುವಾಗಿ ಕಥನ ಬರ್ತಿದೆ. ಎಲ್ಲಿ ಬಂದಿದೆ? ಯಾರಿಗಾದರೂ ನೆನಪಿದೆಯೇನ? ಇಲ್ಲಿಯವರೆಗೆ ನಾನು ಇಲ್ಲಿ ಬಂದ ಶಾಂತಿಯಿಂದ ತಪಸ್ಸು ಮಾಡಿದೆ. ಇಲ್ಲಿರುವಂಥ ವನದೇವತೆ ಮೊದಲಾದ ಯಾವ ಅದೃಶ್ಯ ದೇವಗಳಿದ್ದೀರಿ, ಅವರಿಗೆ ಧನ್ಯವಾದ ಹೇಳುವಂಥ, ಅವರಿಂದ ಬೀಳ್ಕೊಡುವಂಥ ಕಾರ್ಯ ಆ ಮುನಿರಾಜರಲ್ಲಿ ನಡೀತಿದೆ ಅಂಥೇಳಿ ಕಥನ ಬಂದದ್ದು ಇದೆ. ಎಲ್ಲಿ ಬಂದಿದೆ ಹೇಳ್ರಿ, ಯಾರು ಹೇಳ್ತಾರೆ? ಇಲ್ಲಿ ಬಂದಿರುವಂಥ ಗ್ರಂಥಗಳನ್ನೆಲ್ಲ ಯಾರು ಓದ್ತಾ ಇದ್ದೀರಿ, ವಾಚನದೊಳಗಿಂದ ಹೋಗ್ತಾ ಇದ್ದಾವೆ, ಅವರು ಹೇಳೋಕೆ ಸಾಧ್ಯ ಇದೆ. ಆದರೆ ಹೇಳಲೇಬೇಕು ಹೀಗೆ ನಿಯಮ ಇಲ್ಲ, ವಿಸ್ಮರಣೆ ಆಗ್ತಿದೆ. ಸುದೃಷ್ಟಿ ತರಂಗಿಣಿಯೊಳಗೆ ಇದೆ. ಬೇಕಾದ್ರೆ ಮತ್ತೊಂದು ಆ ಬೃಹದಾಕಾರದ ಗ್ರಂಥವನ್ನ ಎಲ್ಲರೂ ಬಹಳಷ್ಟು ಶ್ರದ್ಧೆಯಿಂದ ಓದಿದ್ದೀರ, ಇಲ್ಲ ಅನ್ನೋದಿಲ್ಲ. ಅಲ್ಲಿ ಯಾವನೋ ದೇವನ ನಿವಾಸ ಇರ್ತಿದೆ. ಅರೆ ಗುಹೆಯೊಳಗಡೆ ವೃಕ್ಷದ ಪೊಟರಿಯೊಳಗ ಮಹಾ ಪದ್ಮಪುರಾಣದೊಳಗೆ ಬರ್ತಿದೆ ಏನಿಲ್ರಿ? ಬಂದು ಕೂತರ ಅವರ ಅವನು ದೇವಿದ್ದಲ್ಲ, ಯಕ್ಷದೇವ ಹೋಗಿ ಅವನು ತನ್ನ ಮಹಾದೇವ ಏನಿದ್ದಲ್ಲ ಅವನು ಯಾವ ದೇವನ ಇವ ಯಕ್ಷ ಇದ್ದಲ್ಲ, ಇವ್ ಹೋಗಿ ಹೇಳಿದ ಯಾರೋ ಬಂದಿದ್ದಾರೋ, ಬಹುಶಃ ಅವರು ಮಹಾಪುರುಷರದರು. ಅವ ಅಲ್ಲಿಂದನೂ ತಿಳಿತಾನೆ ಇವರ ಏನದರು ಬಲಭದ್ರ ನಾರಾಯಣ ಅದಾರ, ಅವರಿಗೆ ಯೋಗ್ಯ ವ್ಯವಸ್ಥೆ ಮಾಡಂಥೇಳಿ ಅಲ್ಲಿಂದ ಆದೇಶ ಮಾಡಿದ ನಂತರ ಇಲ್ಲಿ ಯಕ್ಷದೇವ ಬಂದ ಅರಮನೆ ನಿರ್ಮಾಣ ಮಾಡ್ತಾನೆ. ಅವರು ವಿಶ್ರಮಿಸ್ತಾ ಇದ್ದರು. ಅಷ್ಟರೊಳಗೆ ಅದೆಲ್ಲ ನಿರ್ಮಾಣ ಆಗಿ ಅವ್ರ ಕಣ್ಣು ಬಿಡೋದ್ರೊಳಗೆ ಅವ್ರ ಅರಮನೆ ಆಗಿರ್ತಾರೆ.
ಸ್ವಲ್ಪ ಮನೋಯೋಗದಿಂದ ಓದ್ಬೇಕು. ಕೆಲವೊಂದು ಮಾತು ಎಂದೂ ಮರಿಬಾರ್ದು. ಏನು ನೆನಪಿಟ್ಕೊಳ್ಳೋದಿರೋದಿಲ್ಲಲ್ಲ. ಮನೆ ಕಟ್ಟು ಹೇಳದೊಳಗೆ ಹಾಗಾಯ್ತು, ಹೀಗಾಯ್ತು, ಹಾಗೆ ಅಂತ ಹೀಗಂತ ಅವು ನೆನಪಿರ್ತವೇನಿಂದ್ರೆ 10 ವರ್ಷ 20 ವರ್ಷ ಕಳೆದ್ರಲ್ಲ. ಅರೆ ಅವು ಯಾಕೆ ಶಿಖರ್ಜಿಗೆ ಹೋದಾಗ ಆಗಿತ್ತು. ಅಪ್ಪಾಜಿ ಹೇಳಿದಾರಲ್ಲ, ಎಂಥ ಮಾತ್ರೆ, ಬಾಲೆಯಿಂದ ಇರುವಂಥ ಮಾತ್ರೆ ಅದ. 20 ವರ್ಷದ ಹಿಂದೆ ಶಿಖರ್ಜಿ ಹೋಗಿದ್ಯೋ ಅಲ್ಲಿ ನಂತ ಒಂದು ಜಗಳಾಗಿತ್ತು. ಆವಾಗಿಂದ ನಾವು ಜೋಡಿ ಇದು ಹೇಳಿದ್ದಾರೆ ಅಪ್ಪಾಜಿ ದೃಷ್ಟಾಂತ. ಅವು ಯಾಕೆ ಮರೆಯುವುದಿಲ್ಲ, ಯಾಕೆ ಮಾತಾಡೋದಿಲ್ಲ ಸಹಜವಾಗಿ? ಯಾಕೆ ಆ ವ್ಯಕ್ತಿಯನ್ನು ನೋಡಿದ ಕೂಡಲೇ ಏನೋ ಆಗಿರೋದಿಲ್ಲ ನೋಡಿ. ಆ ವ್ಯಕ್ತಿಯನ್ನು ನೋಡಿದ ಕೂಡಲೇ ಯಾಕೆ ಆ ವೈರಭಾವ ಜಾಗೃತ ಆಗ್ತಿದೆ? ಸಹಜವಾಗಿ ಯಾಕೆ ಮಾತಾಡೋದಿಲ್ಲ ಅಂದ್ರೆ ನಾವು ಒಳಗ ನಮ್ಮ ಅಹಿತಕಾರಿ ಶತ್ರು ಇನ್ನೂ ಜೀವಂತ ಇದ್ದಾನೆ. ನಮ್ಮ ಅಹಿತಕಾರಿ ಶತ್ರು ನಮ್ಮಲ್ಲೇ ಜೀವಂತ. ಬಹಳ ವಿಚಿತ್ರ ಮಾತಿದೆ. ಭವವನ್ನು ಜಯಿಸೋದು ಬಹಳ ನಿಜವಾಗಿನ ಒಂದು ಅಪೇಕ್ಷಾದಿಂದ ಪರಮ ಸುಲಭ ಇದೆ. ಕಷಾಯದ ಆಗ್ರಹ ಇರುವಂಥ ಜೀವದ ಸಲುವಾಗಿ ಮಹಾನ್ ಕಷ್ಟ. ದುರಾಗ್ರಹ ಪೀಡಿತ ಅಂತ ಹೇಳಿ ಹೇಳ್ತಾರೆ. ಅವನಿಗೆ ಕಷ್ಟ. ಆದರೆ ಎಷ್ಟು ಸುಲಭವಾಗಿ ಇಲ್ಲಿ ಬಿಡಬಹುದಲ್ಲ, ಯಾವುದೇ ಭವದೊಳಗೆ ಬಿಡೋದು ಸಾಧ್ಯ. ಈ ಭವದಲ್ಲಿ ಮತ್ತೆ ಇಂಥ ಅನುಕೂಲ ಇರುವ ವೇಳೆದೊಳಗೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲಿಯೂ ಅವಕಾಶ ಇಲ್ಲ. ಅದರ ಸಲುವಾಗಿನ ಅನಂತ ಸಂಸಾರದ ಕಾರಣ ಅಂತ ಹೇಳಿ ಹೇಳಿದರು. ಅದರ ಸಲುವಾಗಿನ ಜಿನಮಾರ್ಗದೊಳಗೆ 4 ತಿಂಗಳಿಗೆ ಒಂದು ಸಲ ಏನಿದೆ ಪರ್ವಗಳ ಅಷ್ಟಾಂಗಿಕ ಅಥವಾ ದಶಲಕ್ಷಣ ಪರ್ವಗಳನ್ನ ಆಚರಣೆ ಇದೆ. 6 ತಿಂಗಳು ಉಳಿತು ಅಂತಂದ್ರೆ ಅದ ನಿಯಮದಿಂದ ಅನಂತಾನುಬಂಧಿಯೊಳಗ ಪರಿವರ್ತಿತ ಆಗ್ತದೆ. ಅದಕ್ಕೆ ಕಲ್ಯಾಣವನ್ನು ಬಯಸುವಂಥವ್ರ ಇಂಥ ಮಾತುಗಳನ್ನು ಒಂದ್ಸಲ ಓದ್ಬಿಡೋದು. ಉಪವಾಸ ಧಾರಣ ಮಾಡಿದ ಪುರುಷನಿಗೆ ಎಂಥ ಪುರುಷ ಅದಲ್ರಿ ಅವ. ವಚನಗುಪ್ತಿಯ ಪಾಲನೆ ಇರುವುದರಿಂದ ಸತ್ಯ ಮಹಾವ್ರತದ ಪಾಲನೆ ಆಗುತ್ತದೆ. ಕೊಡದಿರುವಂಥ ಸಮಸ್ತ ವಸ್ತುಗಳ ಗ್ರಹಣ ಮಾಡುವುದರ ತ್ಯಾಗವಿರುವುದರಿಂದ ಅಚೌರ್ಯ ಮಹಾವ್ರತದ ಪಾಲನೆಯಾಗುತ್ತದೆ. ಸಂಪೂರ್ಣ ಮೈಥುನ ಕರ್ಮದ ತ್ಯಾಗವಿರುವುದರಿಂದ ಇಲ್ಲಿ ಸಂಪೂರ್ಣ ಹೇಳಿದರಲ್ಲ, ಇವು ಪ್ರತಿಯೊಂದು ಶಬ್ದದ ವಿಚಾರ ಮಾಡೋದು. ಸಂಪೂರ್ಣ ಅಂತಂದ್ರೆ ಅರೆ ದೇಹದ ಯಾವ ಅಲಂಕಾರಾದಿ ಇದಾವಲ್ಲ ಅವೆಲ್ಲ ಅದಕ್ಕೆ ಪೂರಕದವ್ರೆ, ಅದವನ್ನ ವಿಭಾಗದವ್ರೆ. ಕೇಶನಖಗಳ ದೇಹ ಶೃಂಗಾರ ಏನೇನಿದೆ ಅದೆಲ್ಲ ಸಂಪೂರ್ಣ ಅಂಥೇಳಿ ಹೇಳಿದಾರಲ್ಲ, ಅದರೊಳಗೆ ಏನಿದೆ ಆಳದೊಳಗೆ ಇಳಿದು ನೋಡುವುದ್ರೆ ಸಂಪೂರ್ಣ ಮೈಥುನ ಕರ್ಮದ ತ್ಯಾಗವಿರುವುದರಿಂದ ತಿನ್ನುವಂಥ ಆಹಾರ ಕೂಡ ಅದಕ್ಕೆ ಅನುಕೂಲ ಇದೆ. ಕೆಲವೊಂದು ಎಷ್ಟೋ ತ್ಯಾಗವಿರುವುದರಿಂದ ಬ್ರಹ್ಮಚರ್ಯ ಮಹಾವ್ರತದ ಪಾಲನೆ ಆಗುತ್ತದೆ. ಮತ್ತು ಕೊನೆಗೇನು ಹೇಳಿದ್ರು, ಶರೀರದಲ್ಲಿ ಅನ್ನಲಿಲ್ಲ, ಶರೀರದಲ್ಲಿಯೇ ಮಮತೆ. ಶರೀರದಲ್ಲಿಯೇ ಮಮತೆಯ ಪರಿಣಾಮವಿಲ್ಲದಿರುವುದರಿಂದ ಪರಿಗ್ರಹ ತ್ಯಾಗ ಮಹಾವ್ರತದ ಪಾಲನೆಯೂ ಕೂಡ ಆಗುತ್ತದೆ. ಈ ಪ್ರಕಾರ 4 ಮಹಾವ್ರತಗಳ ಪಾಲನೆಯು ಉಪವಾಸದಲ್ಲಿ ಆಗಿದೆ.